Okay, welcome. Welcome to my digital classroom. Welcome to third semester students. So this is my 7th video. In the previous video, we have discussed types of DC generators. So that is separately excited generator and self-excited generator. So in the separately excited generator, we know that we have to give a separate external DC supply to the field winding. It will generate magnetic flux. So in separately excited DC generators, so circuit representation is very important. ಸುಮಾರು ಸತಿ ಹೇಳ್ತಾ ಇದ್ದೀನಿ ನಾನು, ಅಲ್ಲಿ ನಾವು ಬಳಕೆ ಮಾಡುವಂಥ ಸಿಂಬಲ್ಸ್ ಭಾಳ ಇಂಪಾರ್ಟೆಂಟ್. ಎರಡೇ ಸಿಂಬಲ್ ಬರೋದಿಲ್ಲಿ. ಮೊದಲನೇದು, ಸೊ ದಟ್ ಈಸ್ ಆರ್ಮೇಚರ್ ವೈಂಡಿಂಗ್. ಸೊ ದಿಸ್ ಈಸ್ ಆರ್ಮೇಚರ್ ವೈಂಡಿಂಗ್. ಸೊ ಇದಕ್ಕೆ A1 ಅಂತ ಕರೆಯೋಣ ಆ್ಯಂಡ್ ದಿಸ್ ಈಸ್ A2 ಅಂತ ಕರೆಯೋಣ. ಸೊ ದಿಸ್ ಈಸ್ ಜನರೇಟರ್ ಆಗಿರೋದ್ರಿಂದ ಜನರೇಟರ್ ಪ್ಲಸ್ ಆ್ಯಂಡ್ ಮೈನಸ್. ವಾಟ್ ಈಸ್ ದ ಡೈರೆಕ್ಷನ್ ಆಫ್ ದ ಇಂಡ್ಯೂಸ್ಡ್ EMF? E. So this is a representation of armature. Okay, this is the representation of armature. What is the representation of field? Field ಗೆ ಬಹಳ ಸಿಂಪಲ್ ನೋಡಿ, ಈ ತರ ಬರೀತೀವಿ. ಸೊ ನಂಬರ್ ಆಫ್ ಟರ್ನ್ಸ್ ನ ಉಂಡು ಮಾಡಿದ್ರೆ ಆಯ್ತು. ಸೊ ದಿಸ್ ಇಸ್ ದ ನಂಬರ್ ಆಫ್ ಟರ್ನ್ಸ್. ಸೊ ವಾಟ್ ಈಸ್ ದ ಇಂಡಿಕೇಶನ್? F1 and F2. ಸೊ ದಿಸ್ ಇಸ್ ಫೀಲ್ಡ್. ಓಕೆ, ಇವೆರಡು ರೆಪ್ರೆಸೆಂಟೇಷನ್ ನೀವು ಕಲೀಲೇಬೇಕು. ಬಹಳ ಸಿಂಪಲ್ ಆಗಿದೆ. ಇವೆರಡು ರೆಪ್ರೆಸೆಂಟೇಷನ್ ಬೇಕೇ ಬೇಕು. ಸರ್ಕ್ಯೂಟ್ ಬರೀಬೇಕು ಅಂದ್ರೆ ಇವೆರಡು ಸಿಂಬಲ್ಸ್ಗಳು ಬೇಕೇ ಬೇಕು. ಸೊ ಇದನ್ನ ನಾವು ಆದಷ್ಟು ಅರ್ಥ ಮಾಡ್ಕೋಬೇಕು. ಓಕೆ, ಸೊ ನೆಕ್ಸ್ಟ್ ದ ಸೆಲ್ಫ್ ಎಕ್ಸೈಟೆಡ್ ಜನರೇಟರ್. ಆಲ್ರೆಡಿ ವಿ ಹ್ಯಾವ್ ಎಕ್ಸ್ಪ್ಲೇನ್ ಸಪರೇಟ್ಲಿ ಎಕ್ಸೈಟೆಡ್ ಜನರೇಟರ್, ಅದು ಆಲ್ರೆಡಿ ಗೊತ್ತಾಗಿದೆ. ಸೊ ಪದೇ ಪದೇ ವಿಡಿಯೋಸ್ಗಳು ನೋಡ್ತಾ ಬನ್ನಿ, ಸೊ ಕ್ಲಾರಿಟಿ ಬರ್ತಾ ಬರುತ್ತೆ. ಸೊ ಇಫ್ ಎನಿ ಡೌಟ್ಸ್ ಕಮೆಂಟ್ ಮೀ. ಸೊ ನಾನು ಅಲ್ಲಿ ಉತ್ತರ ಹೇಳ್ತೀನಿ. ಸೊ ಆನ್ಸರ್ಸ್ ಶುಡ್ ಬಿ ಅವೈಲಬಲ್ ಇನ್ ದ ಕಮೆಂಟ್ ಸೆಕ್ಷನ್. ಸೊ in the self-excited generator we have classified into three types. Self-excited ಅಂದ್ರೆ ಇಷ್ಟೇ, ಅವತ್ತು ನಾನು ಹೇಳಿದೆ ನಿಮಗೆ. self-excited ಅಂತಂದ್ರೆ, ಸೊ ವಿತೌಟ್ ಯೂಸಿಂಗ್ ಎಕ್ಸ್ಟರ್ನಲ್ ಡಿ ಸಿ ಸಪ್ಲೈ, ಯಾವುದೇ ಎಕ್ಸ್ಟರ್ನಲ್ ಡಿ ಸಿ ಸಪ್ಲೈನ ಬಳಕೆ ಮಾಡ್ದೇನೆ ವಿ ಹ್ಯಾವ್ ಟು ಜನರೇಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇನ್ ದ ಫೀಲ್ಡ್ ವೈಂಡಿಂಗ್. ಹೆಂಗೆ ಪಾಸಿಬಿಲಿಟಿ? ನೀವು ಯೋಚನೆ ಮಾಡ್ಬೋದು, ಸರ್ ಕರೆಂಟ್ ಕೊಡದೆ ಹೆಂಗೆ, ಅಥವಾ ಹೊರಗಡೆ ಇರೋ ಡಿ ಸಿ ಸಪ್ಲೈನ ಕೊಡದೇನೆ ಅಥವಾ ಬ್ಯಾಟ್ರಿನ ಕೊಡದೇನೆ ಯಾವ ಥರ ಕರೆಂಟ್ ಹರಿಲಿಲ್ಲ ಅಂತಂದ್ರೆ ಹೆಂಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನು ಜನರೇಟ್ ಆಗುತ್ತೆ? ದೇರ್ ಇಸ್ ಎ ಮ್ಯಾಜಿಕ್ ಬಿಹೈಂಡ್ ದಟ್. ಆ ಮ್ಯಾಜಿಕ್ ಯಾವುದು ಅಂದ್ರೆ, ನಾನು ಹೇಳಿದ್ದೆ ಓದ್ ಕ್ಲಾಸಲ್ಲಿ, ವೆರಿ ಇಂಪಾರ್ಟೆಂಟ್, ರೆಸಿಡ್ಯೂಯಲ್ ಫ್ಲಕ್ಸ್. ಏನಂತೀವಿ? ರೆಸಿಡ್ಯೂಯಲ್ ಫ್ಲಕ್ಸ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್, ಇದನ್ನ ತಲೆ ಒಳಗೆ ಇಟ್ಕೋಬೇಕು. ಸೊ ವಾಟ್ ಈಸ್ ದ ಮೀನಿಂಗ್? ದಟ್ ಈಸ್ ದ ಮ್ಯಾಜಿಕ್, ದಟ್ ಈಸ್ ಕಾಲ್ಡ್ ರೆಸಿಡ್ಯೂಯಲ್ ಫ್ಲಕ್ಸ್. ಏನಂತ ಕರಿತೀವಿ ನಾವು? ರೆಸಿಡ್ಯೂಯಲ್ ಫ್ಲಕ್ಸ್ ಅಂತ ಕರಿತೀವಿ. ಈ ರೆಸಿಡ್ಯೂಯಲ್ ಫ್ಲಕ್ಸ್ ಏನ್ ಮಾಡುತ್ತೆ ಅಂದ್ರೆ, ಪ್ರತಿಯೊಂದು ಪೋಲ್ಸ್ ಅಲ್ಲಿ 4 ಪೋಲ್ ಏನು ಬರ್ತಿದ್ವಿ ನಾವು, ಆ ಪ್ರತಿಯೊಂದು ಪೋಲ್ಸಲ್ಲೂ ಸಮ್ ಅಮೌಂಟ್ ಆಫ್ ಫ್ಲಕ್ಸ್ ಜನರೇಟ್ ಆಗಿರುತ್ತೆ. ಸಮ್ ಅಮೌಂಟ್ ಆಫ್ ಫ್ಲಕ್ಸ್ನ ಏನಾಗಿರುತ್ತೆ ಆಲ್ರೆಡಿ ಡಿಸೈನ್ ಮಾಡಿರ್ತೀವಿ. ಸೊ ಆ ಫ್ಲಕ್ಸ್ನ ನಾವೇನಂತ ಕರಿತೀವಿ? ರೆಸಿಡ್ಯೂಯಲ್ ಫ್ಲಕ್ಸ್ ಅಂತ ಕರಿತೀವಿ. ಈ ರೆಸಿಡ್ಯೂಯಲ್ ಫ್ಲಕ್ಸ್ ಏನು ಮಾಡುತ್ತೆ? ಭಾಳ ಸಣ್ಣ ಕ್ವಾಂಟಿಟಿ ಇರುತ್ತೆ, ಭಾಳ ಮೈನ್ಯೂಟ್ ಕ್ವಾಂಟಿಟಿ ಇರುತ್ತೆ, ತುಂಬ ಸಣ್ಣ ಅಮೌಂಟಲ್ಲಿರುತ್ತೆ. ಆ ರೆಸಿಡ್ಯೂಯಲ್ ಫ್ಲಕ್ಸ್ ಏನಾಗುತ್ತೆ ಅಂದರೆ, ಏರ್ ಗ್ಯಾಪ್ ಮುಖಾಂತರ ಫಸ್ಟ್ ಆರ್ಮೇಚರ್ಗೆ ಹೋಗುತ್ತೆ. ಆರ್ಮೇಚರ್ ಅಲ್ಲಿರೋ ಕಂಡಕ್ಟರ್ಗೆ ಲಿಂಕ್ ಆದ ತಕ್ಷಣ EMF ಅನ್ನು ಜನರೇಟ್ ಆಗುತ್ತೆ. ಗೊತ್ತೈತೆ ನಮಗೆ, ಅಕಾರ್ಡಿಂಗ್ ಟು ಫರಡೇಸ್ ಲಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ವೋಲ್ಟೇಜ್ ಏನು ಮಾಡುತ್ತೆ ಅನ್ನೋದು ಗೊತ್ತು ನಮಗೆ, ಕರೆಂಟನ್ನು ಡ್ರೈವ್ ಮಾಡುತ್ತೆ ಅನ್ನೋದು ಗೊತ್ತು. ದಟ್ಸ್ ಕರೆಂಟ್ ಈಸ್ ಫ್ಲೋಯಿಂಗ್ ಟು ದ, ಆ ಕರೆಂಟ್ ಎಲ್ಲಿಗೆ ಹೋಗುತ್ತೆ? ನೆಕ್ಸ್ಟು ಅಗೇನ್ ಫೀಲ್ಡ್ ವೈಂಡಿಂಗ್ ಬರುತ್ತೆ. ನೋಡಿ ಹೇಳ್ತಾ ಇದ್ದೀನಿ ನಾನು, ಕರೆಂಟ್ ಅಗೇನ್ ವಾಪಸ್ ಫೀಲ್ಡ್ ವೈಂಡಿಂಗ್ ಬರುತ್ತೆ. ಕರೆಂಟು ಫೀಲ್ಡ್ ವೈಂಡಿಂಗ್ ಹೋದ್ರೆ ಏನು ಜನರೇಟ್ ಆಗುತ್ತೆ? ಮ್ಯಾಗ್ನೆಟಿಕ್ ಫ್ಲಕ್ಸ್ ಜನರೇಟರ್. ಆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಹಿಂದಿರೋ ಮ್ಯಾಗ್ನೆಟಿಕ್ ಫ್ಲಕ್ಸ್ಗಿಂತ, ರೆಸಿಡ್ಯೂಯಲ್ ಫ್ಲಕ್ಸ್ಗಿಂತ ಏನಾಗಿರುತ್ತೆ? ಜಾಸ್ತಿ ಆಗಿರುತ್ತೆ. ಮತ್ತೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏರ್ ಗ್ಯಾಪ್ ಮುಖಾಂತರ ಆರ್ಮೇಚರ್ಗೆ ಹೋಗುತ್ತೆ. ಆರ್ಮೇಚರ್ ಕಂಡಕ್ಟರ್ಗೆ ಲಿಂಕ್ ಆದ್ರೆ ವೋಲ್ಟೇಜ್ ಅನ್ನು ಜನರೇಟ್ ಆಗುತ್ತೆ. ಮತ್ತೆ ವೋಲ್ಟೇಜ್ ಕರೆಂಟ್ನ ದಬ್ಬುತ್ತೆ. ಆ ಕರೆಂಟು ಮತ್ತೆ ವಾಪಸ್ ಫೀಲ್ಡ್ ವೈಂಡಿಂಗ್ ಬರುತ್ತೆ. ಅಗೇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಎಂಟರ್ಸ್ ಟು ದ ಆರ್ಮೇಚರ್ ಥ್ರೂ ಏರ್ ಗ್ಯಾಪ್. Again voltage is induced. This voltage drives current. Again the current is flowing to the field winding. ಈ ಸೈಕಲ್ ಹಿಂಗೆ ಪ್ರೋಸೆಸ್ ನಡೀತಾನೆ ಇರುತ್ತೆ, ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಎಲ್ಲಿವರೆಗೂ ಕಂಟಿನ್ಯೂ ಆಗ್ತಾ ಇರುತ್ತೆ ಅಂದ್ರೆ, ಅಂಟಿಲ್ ದ ಜನರೇಟರ್ ಜನರೇಟ್ಸ್ ರೇಟೆಡ್ ವೋಲ್ಟೇಜ್. ನಮಗೆ ಎಷ್ಟು ವೋಲ್ಟೇಜ್ ಬೇಕು ಅಷ್ಟು ವೋಲ್ಟೇಜ್ ಜನರೇಟ್ ಆಗೋದಕ್ಕೆ ಎಷ್ಟು ಮ್ಯಾಗ್ನೆಟಿಕ್ ಫ್ಲಕ್ಸ್ ಬೇಕು ಅಷ್ಟು ಮ್ಯಾಗ್ನೆಟಿಕ್ ಫ್ಲಕ್ಸ್ನ ಏನು ಮಾಡ್ತಾ ಇರ್ತೀವಿ? ಜನರೇಟ್ ಮಾಡ್ತಾ ಇರ್ತೀವಿ. ಟೇಕ್ಸ್ ಟೈಮ್, ರೈಟ್? ಸೊ ದಟ್ಸ್ ಅ ಕಾನ್ಸೆಪ್ಟ್ ಆಫ್ ಸೆಲ್ಫ್ ಎಕ್ಸೈಟೆಡ್ ಜನರೇಟರ್. ಇದನ್ನ ವೋಲ್ಟೇಜ್ ಬಿಲ್ಡಿಂಗ್ ಪ್ರೋಸೆಸ್ ಆಫ್ ಎ ಸೆಲ್ಫ್ ಎಕ್ಸೈಟೆಡ್ ಜನರೇಟರ್ ಅಂತ ಹೇಳಿದೆ. ವೋಲ್ಟೇಜ್ ಬಿಲ್ಡಿಂಗ್ ಪ್ರೋಸೆಸ್ ಇನ್ ಸೆಲ್ಫ್ ಎಕ್ಸೈಟೆಡ್ ಜನರೇಟರ್ ಬಗ್ಗೆ ಹೇಳಿದೆ. ಸೊ ಈಗ ಕ್ಲಾಸಿಫಿಕೇಶನ್ ಹೇಳಬೇಕು. ಸೆಲ್ಫ್ ಎಕ್ಸೈಟೆಡ್ ಜನರೇಟರ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್. ಮೊದಲನೇ ನಾವೇನು ಹೇಳಿದ್ವಿ? ಶಂಟ್ ಜನರೇಟರ್. ಫಸ್ಟ್ ಒನ್ ಈಸ್ ಶಂಟ್ ಜನರೇಟರ್. ಇದನ್ನ ನಾನು ಟ್ರೀ ಬರ್ಸಿದ್ದೀನಿ ನೋಡಿ, ಅಲ್ಲಿ ನೋಡ್ಕೊಂಡು ಓದಿ. ಶಂಟ್ ಜನರೇಟರ್. ಸೆಕೆಂಡ್ ಒನ್ ಈಸ್ ಸೀರೀಸ್ ಜನರೇಟರ್. Very good, very important generator.
ಸೊ ಸೀರೀಸ್ ಜನರೇಟರ್. ನೆಕ್ಸ್ಟ್ ಥರ್ಡ್ ಒನ್ ಈಸ್ ಕಾಂಪೌಂಡ್ ಜನರೇಟರ್. ಓಕೆ, ಸೊ ಫಸ್ಟ್ ಇವಿಷ್ಟು ನೋಡ್ಕೊಂಬರೋಣ. ಫಸ್ಟು ಶಂಟ್ ಜನರೇಟರ್, ಸೀರೀಸ್ ಜನರೇಟರ್, ಕಾಂಪೌಂಡ್ ಜನರೇಟರ್. ಓಕೆ, ಸೊ ಫಸ್ಟ್ ಕ್ಲಾಸಿಫಿಕೇಶನ್ ಯಾವುದು? ಶಂಟ್ ಜನರೇಟರ್. ಸೆಕೆಂಡ್ ಕ್ಲಾಸಿಫಿಕೇಶನ್ ಯಾವುದು? ಸೀರೀಸ್ ಜನರೇಟರ್. ಥರ್ಡ್ ಕ್ಲಾಸಿಫಿಕೇಶನ್ ಏನು? ಕಾಂಪೌಂಡ್ ಜನರೇಟರ್. ನೀವೇನು ಮಾಡಬೇಕು ಅಂದರೆ ಆ ಟ್ರೀ ಇದೆಲ್ಲ ಅದನ್ನ ನೀಟಾಗಿ ನೋಡ್ಕೊಂಡ್ಬಿಟ್ರೆ ಆಯ್ತು. DC generator can be classified into two types. First one is separately excited generator. Second one is self-excited generator. Again, self-excited generator can be divided into three types. Self-excited generator can be divided into three types. First one is shunt generator. Second one is series generator. Third one is compound generator. Self-excited generator can be divided into three types: shunt generator, series generator, and compound generator. Again, compound generator can be divided in two types: long shunt compound generator, short shunt compound generator. ಅದನ್ನ ಆಮೇಲೆ ನೋಡ್ತಾ ಬರೋಣ. ಫಸ್ಟ್ ಈಗ ಒಂದೊಂದೇ ಎಕ್ಸ್ಪ್ಲೈನ್ ಮಾಡೋಣ. ಈ 7th ವಿಡಿಯೋದಲ್ಲಿ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಶಂಟ್ ಜನರೇಟರ್. ಶಂಟ್ ಜನರೇಟರ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡೋಣ. ನೆಕ್ಸ್ಟ್ 8th ವಿಡಿಯೋದಲ್ಲಿ ಸೀರೀಸ್ ಜನರೇಟರ್, 9th ವಿಡಿಯೋದಲ್ಲಿ ಕಾಂಪೌಂಡ್ ಜನರೇಟರ್. ಓಕೆ, ಸೊ ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತಾ ಬರೋಣ. ಸೊ ಈಸಿ ಆಗ್ಬಿಡುತ್ತೆ, ನಿಮ್ಗೆ ಓದೋದಕ್ಕೂ ಈಸಿ ಆಗುತ್ತೆ. ಸೊ ಫಸ್ಟ್ ಇನ್ ದ 7th ವಿಡಿಯೋ ವಿ ಹ್ಯಾವ್ ಡಿಸ್ಕಸ್ shunt generator. Shunt generator discuss ಮಾಡೋಣ. ಓಕೆ, ಫಸ್ಟ್ ಸೊ ಮೇಕ್ ಅ ಹೆಡಿಂಗ್ shunt generator. ವಾಟ್ ಇಸ್ ದ ಮೀನಿಂಗ್ ಆಫ್ ಶಂಟ್? ಶಂಟ್ ಅಂದ್ರೆ ಏನು ಅನ್ನೋದು ಫಸ್ಟ್ ತಲೆಯೊಳಗೆ ಬರಬೇಕು. ಶಂಟ್ ಅಂದ್ರೆ ಏನು? ಶಂಟ್ ಅಂದ್ರೆ ಬೇರೆ ಏನು ಅಲ್ಲ. ಶಂಟ್ ಈಸ್ ನಥಿಂಗ್ ಬಟ್ ಪ್ಯಾರಲಲ್. ಶಂಟ್ ಅಂದ್ರೆ ಏನು? ಪ್ಯಾರಲಲ್. ವೆರಿ ಸಿಂಪಲ್. ಶಂಟ್ ಅಂದ್ರೆ ಪ್ಯಾರಲಲ್. ಅಲ್ಲಿ ಸೀರೀಸ್ ಅಂತ ಬಂದು ಶಂಟ್ ಜನರೇಟರ್, ಸೀರೀಸ್ ಜನರೇಟರ್. ಅಲ್ಲಿ ಶಂಟ್ ಅಂದ್ರೆ ಏನು? ಪ್ಯಾರಲಲ್. ಶಂಟ್ ಅಂದ್ರೆ ಪ್ಯಾರಲಲ್ ಅಂತ ಕರಿತೀವಿ ನಾವು, ನೆನ್ಪಿಟ್ಕೊಳ್ಳಿ. ಶಂಟ್ ಅಂದ್ರೆ ಪ್ಯಾರಲಲ್. ನೆಕ್ಸ್ಟ್ ಪ್ರಶ್ನೆ, ಪ್ಯಾರಲಲ್ ಅಂತಂದ್ರೆ ಯಾವ್ಯಾವ ಪ್ಯಾರಲಲ್ ಮಾಡಿರ್ಬೇಕು? ನೆನ್ಪಿಟ್ಕೊಳ್ಳಿ. ಇರೋದೇ 2 ರೆಪ್ರೆಸೆಂಟೇಷನ್ ಮಾಡಿದ್ದೀನಿ ನಾನು. ಯಾವ್ದು ರೆಪ್ರೆಸೆಂಟೇಷನ್ ಮಾಡಿದ್ದೀನಿ ಸರ್ಕ್ಯೂಟ್ ಅಲ್ಲಿ? ಒಂದು ಆರ್ಮೇಚರ್ ವೈಂಡಿಂಗು, ಇನ್ನೊಂದು ಫೀಲ್ಡ್ ವೈಂಡಿಂಗ್. ಹೌದಾ? ಸೊ ಕೊನೆಗೆ ನಾವೇನ್ ಕನೆಕ್ಟ್ ಮಾಡಬೇಕು? ಲೋಡ್ ಕನೆಕ್ಟ್ ಮಾಡಬೇಕು. ಸರ್ಕ್ಯೂಟ್ ಅಲ್ಲಿ ಲೋಡ್ ಕನೆಕ್ಟ್ ಮಾಡ್ತೀನಿ. ನಾನು ಹೇಳಿದ್ದೀನಿ ಆಕ್ಚುಲಿ ಕಾಮುಟೇಟರ್ ಮೇಲ್ಗಡೆ ಬ್ರಷ್ ಇಡ್ತೀವಿ. ಇಲ್ಲಿ ಕಾಮುಟೇಟರ್ ರೆಪ್ರೆಸೆಂಟ್ ಮಾಡ್ತಿಲ್ಲ, ಬ್ರಷ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇಲ್ಲ. ಓನ್ಲಿ ವಿ ಹ್ಯಾವ್ ಟು ರೆಪ್ರೆಸೆಂಟ್ ಆರ್ಮೇಚರ್ ವೈಂಡಿಂಗ್, ಫೀಲ್ಡ್ ವೈಂಡಿಂಗ್ ಅಂಡ್ ಲೋಡ್. ಇವು 3 ಕಾನ್ಸೆಪ್ಟ್ ಬರೋದು ಇಲ್ಲಿ ಸರ್ಕ್ಯೂಟ್ ಅಲ್ಲಿ. ಬಟ್ ನೀವು ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಎಕ್ಸ್ಪ್ಲೇನ್ ದ ಕನ್ಸ್ಟ್ರಕ್ಷನ್ ಆಫ್ ಎ DC ಜನರೇಟರ್ ಅಂತ ಕೇಳಿದ್ರೆ ಅದಷ್ಟು ಡಯಾಗ್ರಾಮ್ ಬರೀಬೇಕು ನೀವು. ಅದರಲ್ಲಿ ಯೋಕ್ ಅಂತ ಬರೆದ್ರಿ, ಬೇಸ್ ಪ್ಲೇಟ್ ಅಂತ ಬರೆದ್ರಿ, ಫೀಲ್ಡ್ ವೈಂಡಿಂಗ್ಸ್ ಅಂತ ಬರೆದ್ರಿ, ಆರ್ಮೇಚರ್ ವೈಂಡಿಂಗ್ ಅಂತ ಬರೆದ್ರಿ, ಟರ್ಮಿನಲ್ಸ್ ಅಂತ ಎಲ್ಲಾದು ಏನಿದೆ ಕನ್ಸ್ಟ್ರಕ್ಷನ್ ಅದಷ್ಟು ಬರೀಬೇಕು. ಸರ್ಕ್ಯೂಟ್ ಅಂತ ಕೇಳಲ್ಲ ಅಂತಂದ್ರೆ ಓನ್ಲಿ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಓನ್ಲಿ 3 ಪಾರ್ಟ್ಸ್. ಒಂದು ಆರ್ಮೇಚರ್ ವೈಂಡಿಂಗ್, ಫೀಲ್ಡ್ ವೈಂಡಿಂಗ್, ಲೋಡ್. ಆರ್ಮೇಚರ್ ವೈಂಡಿಂಗ್, ಫೀಲ್ಡ್ ವೈಂಡಿಂಗ್, ಲೋಡ್. ಆರ್ಮೇಚರ್ ವೈಂಡಿಂಗ್, ಫೀಲ್ಡ್ ವೈಂಡಿಂಗ್, ಲೋಡ್. ಸುಮಾರು ಸತಿ ಹೇಳ್ತಾ ಇದ್ದೀನಿ, ಸರ್ಕ್ಯೂಟ್ ಬರೀಬೇಕಾದ್ರೆ ಓನ್ಲಿ 3 ಪ್ಯಾರಾಮೀಟರ್ಸ್ ವಿ ಹ್ಯಾವ್ ಟು ಕನ್ಸಿಡರ್. ಒಂದು ಆರ್ಮೇಚರ್ ವೈಂಡಿಂಗ್, ಇನ್ನೊಂದು ಫೀಲ್ಡ್ ವೈಂಡಿಂಗ್, ಇನ್ನೊಂದು ಲೋಡ್. ಇದಿಷ್ಟು ತಲೆಗಿಡ್ಕೋಬೇಕು. ಶಂಟ್ ಅಂದ್ರೆ ಬೇರೆ ಏನೂ ಅಲ್ಲ, ಇಲ್ಲಿ ಪ್ಯಾರಲಲ್. ನೆಕ್ಸ್ಟ್ ಪ್ರಶ್ನೆ, ಪ್ಯಾರಲಲ್ ಅನ್ನ ಯಾವ್ದು ಪ್ಯಾರಲಲ್ ಮಾಡಬೇಕು? ಇರೋದೇ 2 ರೆಪ್ರೆಸೆಂಟೇಷನ್ ಇಲ್ಲಿ. ಒಂದು ಆರ್ಮೇಚರ್ ವೈಂಡಿಂಗು, ಇನ್ನೊಂದು ಫೀಲ್ಡ್ ವೈಂಡಿಂಗ್. ಆರ್ಮೇಚರ್ನ ಯಾವ ತರ ರೆಪ್ರೆಸೆಂಟ್ ಮಾಡ್ತಾರೆ ಅಂತ ಹೇಳಿದೀನಿ, ಫೀಲ್ಡ್ ಅನ್ನ ಯಾವ ತರ ರೆಪ್ರೆಸೆಂಟ್ ಮಾಡ್ತಾರೆ ಅಂತ ಹೇಳಿದ್ವಿ. ಇವೆರಡನ್ನು ಏನ್ ಮಾಡಬೇಕು? ಪ್ಯಾರಲಲ್ ಮಾಡಬೇಕು. ಇವೆರಡನ್ನು ಏನ್ ಮಾಡಬೇಕು? ಪ್ಯಾರಲಲ್ ಮಾಡಿದ್ರೆ ಆ ಪ್ಯಾರಲಲ್ಗೆ ನಾವು ಏನಂತ ಕರಿತೀವಿ? ಶಂಟ್ ಜನರೇಟರ್ ಅಂತ ಕರಿತೀವಿ. ಬಹಳ ಸಿಂಪಲ್. ಇಲ್ಲಿ ಒಂದು ತಲೆ ಒಡೆ ಇಟ್ಕೋಬೇಕು. ಸಪರೇಟ್ಲಿ ಎಕ್ಸೈಟೆಡ್ ಜನರೇಟರ್ ಅಲ್ಲಿ ನಾವು ಏನ್ ಸರ್ಕ್ಯೂಟ್ ಬರೆದಿದ್ವಿ, ಅಲ್ಲಿ ಸರ್ಕ್ಯೂಟ್ ಅಲ್ಲಿ ಎಕ್ಸ್ಟರ್ನಲ್ DC ಸಪ್ಲೈನ ಬಳಕೆ ಮಾಡಿದ್ವಿ. ಹೌದಾ? ಇದು ಸೆಲ್ಫ್ ಎಕ್ಸೈಟೆಡ್ ಜನರೇಟರ್. ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಸೆಲ್ಫ್ ಎಕ್ಸೈಟೆಡ್ ಜನರೇಟರ್. ಹೆಸರಲ್ಲೇ ಇದೆ ಸೆಲ್ಫ್ ಎಕ್ಸೈಟೆಡ್ ಜನರೇಟರ್. ಅಂದ್ರೆ ಇಲ್ಲಿ DC ಸಪ್ಲೈ ಹಾಕ್ಬೇಕಾ? ಸರ್ಕ್ಯೂಟ್ ಅಲ್ಲಿ DC ಸಪ್ಲೈ ಬರೀಬೇಕಾ? ಬರಿಬೇಕಾದ್ರೆ ಯೋಚನೆ ಮಾಡಬೇಕು. ಬಹಳ ಇಂಪಾರ್ಟೆಂಟ್. ಏನೇ ಬರೆಯೋದಾದ್ರೂ ಯೋಚನೆ ಮಾಡ್ಕೊಂಡು ಬರೀರಿ. ಓಕೆ, ನಿಧಾನ ಆದ್ರೂ ಪರವಾಗಿಲ್ಲ. ಸಪರೇಟ್ಲಿ ಎಕ್ಸೈಟೆಡ್ ಜನರೇಟರ್ ಅಲ್ಲಿ ನಾವೇನ್ ಮಾಡಿದ್ವಿ, ಹಳೆ ನಾನು 6ನೇ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನೋಡ್ರಿ ಗೊತ್ತಾಗುತ್ತೆ. ಸಪರೇಟ್ಲಿ ಎಕ್ಸೈಟೆಡ್ ಜನರೇಟರ್ ಅಲ್ಲಿ ನಾವು ಎಕ್ಸ್ಟರ್ನಲ್ DC ಸಪ್ಲೈನ ಬಳಕೆ ಮಾಡಿದ್ವಿ. ಹ್ಯಾವ್ ಟು ಯೂಸ್ ಎಕ್ಸ್ಟರ್ನಲ್ DC ಸಪ್ಲೈ ಇನ್ ದ ಸಪರೇಟ್ಲಿ ಎಕ್ಸೈಟೆಡ್ ಜನರೇಟರ್. ಬಟ್ ಇನ್ ಕಾನ್ಸಂಟ್ರೇಷನ್ ಆಫ್ ಸೆಲ್ಫ್ ಎಕ್ಸೈಟೆಡ್ ಜನರೇಟರ್ we have not using external DC supply, right? ಎಲ್ಲಿ ಯಾವುದೇ ಎಕ್ಸ್ಟರ್ನಲ್ DC ಸಪ್ಲೈನ ಬಳಕೆ ಮಾಡಂಗಿಲ್ಲ. ದಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಹಂಗಾಗಿ ಇಲ್ಲಿ 2 ರೆಪ್ರೆಸೆಂಟೇಷನ್ ಬರೋದು, ಒಂದು ಆರ್ಮೇಚರ್ ವೈಂಡಿಂಗು, ಇನ್ನೊಂದು ಫೀಲ್ಡ್ ವೈಂಡಿಂಗ್. ಅಟ್ ಲಾಸ್ಟ್ ವಿ ಹ್ಯಾವ್ ಟು ಕನೆಕ್ಟ್ ಲೋಡ್ನ ಕನೆಕ್ಟ್ ಮಾಡ್ತೀವಿ, ರೈಟ್? ಈಗ ಶಂಟ್ ಜನರೇಟರ್ ಅಂದ್ರೆ ಏನು? ವೆರಿ ಸಿಂಪಲ್. ಆರ್ಮೇಚರ್ ವೈಂಡಿಂಗ್ ಅಂಡ್ ಫೀಲ್ಡ್ ವೈಂಡಿಂಗ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಆರ್ಮೇಚರ್ ವೈಂಡಿಂಗ್ ನ ಮತ್ತೆ ಫೀಲ್ಡ್ ವೈಂಡಿಂಗ್ ನ ಪ್ಯಾರಲಲ್ ಕನೆಕ್ಟ್ ಮಾಡಿದ್ರೆ ನಾವು ಅದನ್ನೇ ಏನಂತ ಕರಿತೀವಿ? ಶಂಟ್ ಜನರೇಟರ್ ಅಂತ ಕರಿತೀವಿ. ಅಂದ್ರೆ ಎಕ್ಸಾಮ್ ನೀವು ನೆಕ್ಸ್ಟ್ ಹೇಳ್ಬೋದು, ಸೀರೀಸ್ ಜನರೇಟರ್ ಅಂದ್ರೆ ಏನು? ವೆರಿ ಸಿಂಪಲ್. ಶಂಟ್ ಆರ್ಮೇಚರ್ ವೈಂಡಿಂಗು ಮತ್ತೆ ಫೀಲ್ಡ್ ವೈಂಡಿಂಗ್ ನ ಸೀರೀಸ್ ಕನೆಕ್ಟ್ ಮಾಡಿದ್ರೆ ಅದು ಸೀರೀಸ್ ಜನರೇಟರ್. ನೋಡಿ ಎಷ್ಟು ಸಿಂಪಲ್ ಆಗಿದೆ. ಶಂಟ್ ಜನರೇಟರ್ ಅಂದ್ರೆ ಆರ್ಮೇಚರ್ ವೈಂಡಿಂಗು ಮತ್ತೆ ಫೀಲ್ಡ್ ವೈಂಡಿಂಗ್ ಎರಡನ್ನೂ ಪ್ಯಾರಲಲ್ ಕನೆಕ್ಟ್ ಮಾಡಿದ್ರೆ ಶಂಟ್ ಜನರೇಟರ್ ಅಂದ್ರೆ ಆರ್ಮೇಚರ್ ವೈಂಡಿಂಗ್ ಅಂಡ್ ಫೀಲ್ಡ್ ವೈಂಡಿಂಗ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಇಟ್ ಈಸ್ ಕಾಲ್ಡ್ ಶಂಟ್ ಜನರೇಟರ್.
ಆರ್ಮೇಚರ್ ವೈಂಡಿಂಗ್ ಅಂಡ್ ಫೀಲ್ಡ್ ವೈಂಡಿಂಗ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್, ಇಟ್ ಈಸ್ ಕಾಲ್ಡ್ ಸೀರೀಸ್ ಜನರೇಟರ್. ಕಾಂಪೌಂಡ್ ಅಂದ್ರೆ ಮಿಕ್ಸ್ಡ್ ಆಗಿರುತ್ತೆ, ಅದನ್ನ ಆಮೇಲೆ ಮಾತಾಡೋಣ. ಫಸ್ಟ್ ಇಷ್ಟು ಕಾನ್ಸಂಟ್ರೇಟ್ ತಲೆ ಹೊಡೆ ಇಟ್ಕೋಬೇಕು. ಶಂಟ್ ಜನರೇಟರ್ ಅಂದ್ರೆ ಆರ್ಮೇಚರ್ ವೈಂಡಿಂಗ್ ಅಂಡ್ ಫೀಲ್ಡ್ ವೈಂಡಿಂಗ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ನಾನು ಬರೀತೀನಿ ನೋಡಿ, ಸರ್ಕ್ಯೂಟ್ ಬರೀತೀನಿ, ನೀಟಾಗಿ ಅರ್ಥ ಆಗ್ತಾ ಬರುತ್ತೆ, ರೈಟ್? ಸೊ ಫಸ್ಟ್ ವಿ ಹ್ಯಾವ್ ಟು ರೈಟ್. ಸೊ ಫಸ್ಟ್ ನಾವು ಫೀಲ್ಡ್ ವೈಂಡಿಂಗ್ ನ ಬರೆಯೋಣ. ಸೊ ದಿಸ್ ಇಸ್ ಫೀಲ್ಡ್ ವೈಂಡಿಂಗ್, ಗೊತ್ತಾಯ್ತು ನಿಮಗೆ. ಇದನ್ನ F1 F2 ಅಂತ ಬರೀತೀವಿ, ಹೌದಾ? ದಿಸ್ ಇಸ್ ಫೀಲ್ಡ್ ವೈಂಡಿಂಗ್ F1 F2, ಗೊತ್ತಾಯ್ತು ನಿಮಗೆ. ರೆಪ್ರೆಸೆಂಟೇಷನ್ ಅಲ್ಲೇ ಮಾಡಿದೀವಿ. ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಕನೆಕ್ಟ್ ಪ್ಯಾರಲಲ್ ಟು ದ ಆರ್ಮೇಚರ್ ವೈಂಡಿಂಗ್. ನೋಡಿ, ಆರ್ಮೇಚರ್ ವೈಂಡಿಂಗ್ ನ ಪ್ಯಾರಲಲ್ ಕನೆಕ್ಟ್ ಮಾಡ್ತೀನಿ. ದಿಸ್ ಈಸ್ ಅನ್ ಆರ್ಮೇಚರ್. ಓಕೆ, ಇದನ್ನ ಆರ್ಮೇಚರ್ ಅಂತ ಕರೆದ್ವಿ. ದಿಸ್ ಆರ್ಮೇಚರ್ ಇಸ್ ಕನೆಕ್ಟೆಡ್ ಪ್ಯಾರಲಲ್ ಟು ದ ಫೀಲ್ಡ್ ವೈಂಡಿಂಗ್. ನೋಡಿ, ಇದು ಫೀಲ್ಡ್ ವೈಂಡಿಂಗ್, ಇದು ಆರ್ಮೇಚರ್. ಎರಡು ಹೆಂಗ್ ಕನೆಕ್ಟ್ ಆಗಬೇಕು? ಪ್ಯಾರಲಲ್ ಕನೆಕ್ಟ್ ಆಗಬೇಕು. ಸೊ ಜಿ ಅಂತ ಬರೀತೀನಿ, ಯಾಕಂದ್ರೆ ಇದು ಜನರೇಟರ್, ಇದು ಆರ್ಮೇಚರ್. ಇದು ಜಿ ಅಂತ ಯಾಕೆ ಬರದೆ ಅಂದ್ರೆ ಜನರೇಟರ್ ಬಳಕೆ ಮಾಡ್ತಾ ಇರೋದ್ರಿಂದ ಜಿ ಅಂತ ಬರುತ್ತೆ. ಮೋಟರ್ ಆಗಿದ್ರೆ ಎಂ ಅಂತ ಬರೀಬೇಕು, ಅದಾಮೇಲೆ ನೋಡೋಣ. ಸೊ ಜಸ್ಟ್ ಇಂಡಿಕೇಶನ್ ಪ್ಲಸ್ ಅಂಡ್ ಮೈನಸ್. ಸೊ ವಾಟ್ ಈಸ್ ದ ಜನರೇಷನ್ ಆಫ್ ವೋಲ್ಟೇಜ್? ಇ, ವೆರಿ ಇಂಪಾರ್ಟೆಂಟ್. ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ತಿರುಗುತ್ತೆ ಅಕಾರ್ಡಿಂಗ್ ಟು ಫ್ಲಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್. So EMF should be induced. G, what is the terminals? A1 and A2, very important. Okay, very simple. ಶಂಟ್ ಜನರೇಟರ್ ಅಂದ್ರೆ ಅಷ್ಟೇ. ಶಂಟ್ ಅಂದ್ರೆ ಬೇರೆ ಏನೂ ಅಲ್ಲ, ಪ್ಯಾರಲಲ್ ಅಂತ. ಅಂದ್ರೆ ಎರಡು ವೈಂಡಿಂಗ್ಸ್ ನ ಪ್ಯಾರಲಲ್ ಕನೆಕ್ಟ್ ಮಾಡಿದ್ರೆ ಅದು ಶಂಟ್ ಜನರೇಟರ್. ಎರಡು ವೈಂಡಿಂಗ್ಸ್ ಅಂದ್ರೆ ಯಾವ್ದು ಇಲ್ಲಿ? ಒಂದು ಫೀಲ್ಡ್ ವೈಂಡಿಂಗ್, ಇನ್ನೊಂದು ಆರ್ಮೇಚರ್ ವೈಂಡಿಂಗ್. when the field winding and armature winding are connected in parallel, it is called shunt generator. ಈಗ ಫೀಲ್ಡ್ ವೈಂಡಿಂಗ್ ಬರ್ದಿದ್ದೀನಿ, ಆರ್ಮೇಚರ್ ವೈಂಡಿಂಗ್ ಬರ್ದಿದ್ದೀನಿ. ಒಂದು ಸರ್ಕ್ಯೂಟ್ ಅಲ್ಲಿ ಎಷ್ಟಿರಬೇಕು ಪ್ಯಾರಾಮೀಟರ್ ಅಂತ ಹೇಳಿದೀನಿ? 3 ಪ್ಯಾರಾಮೀಟರ್ ಇರಬೇಕು. ಒಂದು ಫೀಲ್ಡ್ ವೈಂಡಿಂಗ್, ಇನ್ನೊಂದು ಆರ್ಮೇಚರ್ ವೈಂಡಿಂಗ್. ಫೈನಲಿ ವಿ ಹ್ಯಾವ್ ಟು ಕನೆಕ್ಟ್ ಎ ಲೋಡ್. ಲೋಡ್ ಕನೆಕ್ಟ್ ಮಾಡಬೇಕು. ಸೊ ಡೈರೆಕ್ಟ್ಲಿ ಏನ್ ಮಾಡ್ಬೇಕು ನೀವೀಗ? ಸೊ ಡೈರೆಕ್ಟ್ಲಿ ವಿ ಹ್ಯಾವ್ ಟು ಕನೆಕ್ಟ್ ಎ ಲೋಡ್. ಡೈರೆಕ್ಟ್ಲಿ ವಿ ಹ್ಯಾವ್ ಟು ಕನೆಕ್ಟ್ ಎ ಲೋಡ್. LOAD, ಲೋಡ್. ನೋಡಿ, ದಿಸ್ ಇಸ್ ಕಾಲ್ಡ್ ಪ್ಯಾರಲಲ್ ಜನರೇಟರ್ ಅಥವಾ ಶಂಟ್ ಜನರೇಟರ್. ನೋಡಿ, ಆರ್ಮೇಚರ್ ಇದು ಫೀಲ್ಡ್ ವೈಂಡಿಂಗ್ ಅಂತ ಏನ್ ಕರಿತೀವಿ ಅಥವಾ ಆರ್ಮೇಚರ್ ವೈಂಡಿಂಗ್ ಅಂತ ಏನ್ ಕರಿತೀವಿ, ಇವೆರಡು ಹೆಂಗ್ ಕಾಣ್ತಾ ಇದೆ ನಮಗೆ? ಪ್ಯಾರಲಲ್ ಅಲ್ಲ ಕಾಣ್ತಾ ಇದೆ. ನೋಡಿ, ಪ್ಯಾರಲಲ್ ಅಂದ್ರೆ ಏನು ಅಂದ್ರೆ ಅರ್ಥ ಮಾಡಿ ಫಸ್ಟ್, ಅದು ಇಂಪಾರ್ಟೆಂಟ್. ನೋಡಿ, ಪ್ಯಾರಲಲ್ ಅಂದ್ರೆ ಕರೆಂಟ್ ಡೈವರ್ಟ್ ಆಗುತ್ತೆ. ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿಂದ ಕರೆಂಟ್ ಹೊರಡುತ್ತೆ ಅಂತ ಅನ್ಕೊಳ್ಳೋಣ. ಜಸ್ಟ್ ಅನ್ ಅಸಂಪ್ಷನ್, ಕರೆಕ್ಟ್ ಅಸಂಪ್ಷನ್ ಮಾಡ್ಕೊಳ್ಳಿ. ನೋಡಿ, ಕರೆಂಟ್ ಇಲ್ಲಿಂದ ಹೊರಡ್ತಾ ಇದೆ. ಇಲ್ಲಿಂದ ಹೊರಟಿರೋ ಕರೆಂಟ್ ಡೈವರ್ಟ್ ಆಗಬಾರ್ದು. ಡೈವರ್ಟ್ ಆಯ್ತು ಅಂದ್ರೆ ಅದು ಪ್ಯಾರಲಲ್. ಡೈವರ್ಟ್ ಆಯ್ತು ಅಂದ್ರೆ ಪ್ಯಾರಲಲ್. ನೋಡಿ, ಇಲ್ಲಿ ಡೈವರ್ಟ್ ಆಯ್ತು ಅಂದ್ರೆ ಎರಡು ದಾರಿ ಸಿಕ್ತು ಕರೆಂಟಿಗೆ. ನೋಡಿ, ಇಲ್ಲಿಂದ ಹೊರಟಿರೋ ಕರೆಂಟ್, ನೋಡಿ ಇಲ್ಲಿಂದ ಹೊರಟಿರೋ ಕರೆಂಟ್ ಇಲ್ಲಿಗೆ ಬಂತು ಅಲ್ವಾ? ಇಲ್ಲಿಗೆ ಬಂದ್ಮೇಲೆ ಎರಡು ದಾರಿ ಇದೆ, ಈ ಕಡೆನೂ ಹೋಗ್ಬೋದು, ಈ ಕಡೆನೂ ಹೋಗ್ಬೋದು. ಯಾವಾಗ ಎರಡು ದಾರಿ ಸಿಕ್ತು ಅದು ಪ್ಯಾರಲಲ್ ಅಂತ ಅರ್ಥ. ಎರಡು ದಾರಿ ಯಾವಾಗ ಸಿಕ್ತು? ಪ್ಯಾರಲಲ್. ಎಲ್ಲೂ ದಾರಿ ಸಿಗದೆ ಒಂದೇ ದಾರಿಲೇ ಹೋಯ್ತು ಅಂದ್ರೆ ಅದು ಸೀರೀಸ್. ಇಷ್ಟು ತಲೆ ಒಳಗೆ ಇಟ್ಕೊಳ್ಳಿ ಅಷ್ಟೇ. ಯಾವಾಗ ಕರೆಂಟ್ ಡೈವರ್ಟ್ ಆಗುತ್ತೆ ಪ್ಯಾರಲಲ್, ಕರೆಂಟ್ ಡೈವರ್ಟ್ ಆಗ್ಲಿಲ್ಲ ಅಂದ್ರೆ ಸೀರೀಸ್. ನೋಡಿ, ಇಲ್ಲಿ ಕರೆಂಟ್ ಡೈವರ್ಟ್ ಆಯ್ತು. ನೋಡಿ, ಇಲ್ಲಿ ಹೊರಟಿರೋ ಕರೆಂಟ್, ಇಲ್ಲಿಂದ ಹೊರಟಿತು ಕರೆಂಟ್. ಸೊ ಹೊರಟಿರೋ ಕರೆಂಟ್ ಇಲ್ಲಿಗೆ ಬಂದ್ಮೇಲೆ ಈ ಜಂಕ್ಷನ್ ಬಂದು ಕುತ್ಕೊಂಡು, ಇದಕ್ಕೆ ಜಂಕ್ಷನ್ ಅಂತ ಕರೆಯೋಣ. ಇದಕ್ಕೆ ಏನಂತ ಕರಿತೀವಿ? ಜಂಕ್ಷನ್. ನಿಮ್ಗೆ ಸರ್ಕ್ಯೂಟ್ ಅಲ್ಲಿ ಹೇಳಿರ್ತಾರೆ ಜಂಕ್ಷನ್, ನೋಡು, ಮೆಶ್ ಎಲ್ಲ ಹೇಳಿರ್ತಾರೆ. ಓಕೆ, ಇದಕ್ಕೆ ಜಂಕ್ಷನ್ ಅಂತ ಕರೆಯೋಣ. ಓಕೆ, ಈ ಜಂಕ್ಷನ್ ಅಲ್ಲಿ ನೋಡ್ರಿ, ಅಬ್ಸರ್ವ್ ಮಾಡ್ರಿ, ವೆರಿ ಸಿಂಪಲ್. ಈಗ ಬಂದಿರುವಂತ ಕರೆಂಟ್ ಆಟೋಮೆಟಿಕಲಿ ಡೈವರ್ಟ್ ಆಯ್ತು. ನೋಡಿ, ಈ ಕಡೆನೂ ಹೋಗ್ಬೋದು, ಅದು ಈ ಕಡೆನೂ ಹೋಗ್ಬೋದು. ಅಂದ್ರೆ ಎರಡು ದಾರಿ ಸಿಕ್ತು. ಯಾವಾಗ ದಾರಿ ಬದಲಾವಣೆ ಆಗ್ತವೆ ಅಂದ್ರೆ ಕರೆಂಟ್ಗೆ ಡೈವರ್ಷನ್ ಸಿಗ್ತವೆ. ಎರಡು ದಾರಿ ಸಿಕ್ತು, ಅದಕ್ಕೆ ಪ್ಯಾರಲಲ್. ದಾರಿ ಎಲ್ಲೂ ಸಿಗದೆ ಒಂದೇ ದಾರಿಲೇ ಹೋದ್ರೆ ಅದು ಸೀರೀಸ್. ಎಲ್ಲೂ ದಾರಿ ಸಿಗದೆ ಒಂದೇ ದಾರಿಲಿ ಹೋದ್ರೆ ಸೀರೀಸ್. ಎರಡು ದಾರಿ ಸಿಕ್ತು ಅಂದ್ರೆ ಪ್ಯಾರಲಲ್. ಇಲ್ಲ ಸರ್, ಹೆಂಗಾರೆ ಇದೇನಾಗತ್ತೆ ಸರ್? ನೋಡಿ, ಇಲ್ಲಿ ಬಂತು ಫೀಲ್ಡ್ ವೈಂಡಿಂಗ್. ನೋಡಿ, ಇಲ್ಲಿ ಬಂತ ಫೀಲ್ಡ್ ವೈಂಡಿಂಗ್, ಇಲ್ಲಿಗೆ ಬಂತು. ನೋಡಿ, ಈ ಪಾಯಿಂಟ್ ಜಂಕ್ಷನ್ಗೆ ಬಂತು. ನೋಡಿ, ಇಲ್ಲಿಂದ ಹೊರಟಿರೋ ಕರೆಂಟ್ ಇಲ್ಲಿಗೆ ಬಂತು ಅಂತ ಅನ್ಕೊಳ್ಳೋಣ, ಜಸ್ಟ್ ಅಸಂಪ್ಷನ್. ನೋಡಿ, ಮತ್ತೆರಡು ದಾರಿ ಸಿಕ್ತು. ಈ ಕಡೆನೂ ಹೋಗ್ಬೋದು, ಈ ಕಡೆನೂ ಹೋಗ್ಬೋದು. ಹಂಗಾಗಿ ನೋಡಿ, ನೀ ಎಲ್ಲಿಂದಾನೇ ತಳಿ ಸರ್, ಲೋಡ್ ತಳಿ ಆಯ್ತು, ಲೋಡಿಂದ ಅಂತ ನೋಡಿ, ಇಲ್ಲಿಂದ ಬಂದ, ನೋಡಿ ಇಲ್ಲಿಂದ ಹೋಗುತ್ತೆ ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿಗೆ ಈ ಜಂಕ್ಷನ್ಗೆ ಬಂದು ನಿಂತ್ಕೊಂತು. ಮತ್ತೆ ಈ ಜಂಕ್ಷನ್ಗೆ ಬಂದ ತಕ್ಷಣ ಮತ್ತೆ ಎರಡು ದಾರಿ ಸಿಕ್ತು. ನೋಡಿ, ಇಲ್ಲೂ ಹೋಗ್ಬೋದು, ಇಲ್ಲೂ ಹೋಗ್ಬೋದು. ಹಂಗಾಗಿ ನೀವು ಯಾವುದೇ ತಗೊಳ್ಳಿ, all the three parts are connected in parallel. ಜಸ್ಟ್ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಟೆಕ್ನಿಕಲಿ ನೀವು ಏನು ಅರ್ಥ ಮಾಡ್ಕೊಳ್ತೀರಿ ಅನ್ನೋದಕ್ಕಿಂತ ನಿಮ್ಮ ಮೈಂಡ್ ಅಲ್ಲಿ ಯಾವ ತರ ಟ್ರಿಕ್ ನ ಬಳಕೆ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್. ಏನಿಲ್ಲ, ಕರೆಂಟ್ ಒಂದೇ ದಾರಿಲಿ ಹೋದ್ರೆ, ಎಲ್ಲೂ ದಾರಿ ಬದಲಾವಣೆ ಆಗದೆ ಒಂದೇ ದಾರಿಲಿ ಕರೆಂಟ್ ಹರಿದ್ರೆ ಅದು ಸೀರೀಸ್. ಯಾವಾಗ ಕರೆಂಟ್ ಬದಲಾವಣೆ ಆಗುತ್ತೆ, ಸಪೋಸ್ ನೋಡಿ, ಇಲ್ಲಿಂದ ಹೊರಟಿರೋ ಕರೆಂಟ್ ಇಲ್ಲಿಗೆ ಬಂತು. ಇಲ್ಲಿಗೆ ಬಂದ್ಮೇಲೆ ಯೋಚನೆ ಮಾಡುತ್ತೆ,
ಯಾವ ದಾರಿಲಿ ಹೋಗ್ಲಿ? ಅದಕ್ಕೆ ಏನು ಮಾಡಂಗಿಲ್ಲ, ಎರಡು ದಾರಿ ಇದೆ, ಅದಕ್ಕೆ ಎರಡೂ ದಾರಿಲಿ ಹೋಗ್ಬೇಕು. ನೋಡಿ, ಇಲ್ಲೂ ಹೋಗುತ್ತೆ, ಇಲ್ಲೂ ಹೋಗುತ್ತೆ. ಅಲ್ಲಿ ಎರಡು ದಾರಿ ಸಿಕ್ತು ಅಂದಮೇಲೆ ಆಟೋಮೆಟಿಕಲಿ ಏನಾಯ್ತು, ಎರಡು ದಾರಿ ಸಿಕ್ಕಾದ್ಮೇಲೆ ಸೊ ಅಲ್ಲಿ ಕರೆಂಟ್ನ ಡೈವರ್ಷನ್ ಆಗೋಯ್ತು. ಇದಕ್ಕೆ ಪ್ಯಾರಲಲ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಆಲ್ ದ 3 ಪಾರ್ಟ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಇನ್ನೊಂದ್ಸತಿ ಬರೀತೀನಿ ಸರ್ಕ್ಯೂಟು, ನೀಟಾಗಿ ನೋಡ್ತೀನಿ. ಸೊ ಐ ಆಮ್ ರೈಟಿಂಗ್ ಅನದರ್ ಟೈಮ್. ಸೊ ವೆರಿ ಸಿಂಪಲ್. ಫಸ್ಟ್ ರೈಟ್ ದ ಫೀಲ್ಡ್ ವೈಂಡಿಂಗ್. ಫೀಲ್ಡ್ ವೈಂಡಿಂಗ್ ಬರೀಬೇಕು ಫಸ್ಟು. ಸೊ ರೈಟ್ ದ ಫೀಲ್ಡ್ ವೈಂಡಿಂಗ್ ಫಸ್ಟ್. So next we have to write armature winding. So first armature winding baridi. So next we have to write an armature winding. So first identify baribeku F1 F2. F1 F2 andre ಗೊತ್ತಿರಬೇಕು field winding anta. Armature winding, this is plus and minus. So this is generator. So what is the direction of EMF induced? In the anti-clockwise direction. So what is the terminals? A1 and A2. So directly we have connected to the load. Directly we have to connect it to the load. So this is the circuit representation of the shunt generator. Shunt generator na circuit representation, field winding, armature winding and the load. Next, ವಾಟ್ ಈಸ್ ದ ಡೈರೆಕ್ಷನ್ ಆಫ್ ದ ಕರೆಂಟ್? ಕರೆಂಟ್ ಅನ್ನ ಡೈರೆಕ್ಷನ್ ಬರೀಬೇಕು. ಯಾವ್ಯಾವ ಡೈರೆಕ್ಷನ್ ಅಲ್ಲಿ ಕರೆಂಟ್ ಹರಿಯುತ್ತೆ ನೆನ್ಪಿಟ್ಕೊಳ್ಳಿ. ಫೀಲ್ಡ್ ವೈಂಡಿಂಗ್ಗೆ ಕರೆಂಟ್ ಹೋಗ್ಬೇಕಾ ಬರಬೇಕಾ ಅದು ತಲೆ ಒಳಗೆ ಬರಬೇಕು. ನೆಕ್ಸ್ಟ್, ಫೀಲ್ಡ್ ವೈಂಡಿಂಗಿಗೆ ನೀನು ಕರೆಂಟ್ ಹರಿಸ್ತೀಯೋ ಅಥವಾ ಫೀಲ್ಡ್ ವೈಂಡಿಂಗ್ ಇಂದನೇ ಕರೆಂಟ್ ಬರುತ್ತೋ? ಇಲ್ಲ, ನೆನ್ಪಿಟ್ಕೋಬೇಕು. ಫೀಲ್ಡ್ ವೈಂಡಿಂಗಿಗೆ, ನಾನು ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ, ಫೀಲ್ಡ್ ವೈಂಡಿಂಗಿಗೆ ಕರೆಂಟ್ ಹೋಗ್ಬೇಕಾ ಅಥವಾ ಫೀಲ್ಡ್ ವೈಂಡಿಂಗ್ ಇಂದನೇ ಕರೆಂಟ್ ಬರುತ್ತಾ? ಎರಡು ಪ್ರಶ್ನೆ ಇದೆ. ಫೀಲ್ಡ್ ವೈಂಡಿಂಗಿಗೆ ಕರೆಂಟ್ ಹೋಗ್ಬೇಕಾ ಅಥವಾ ಫೀಲ್ಡ್ ವೈಂಡಿಂಗ್ ಇಂದ ಕರೆಂಟ್ ಬರುತ್ತಾ? ಇಲ್ಲ, ನೆನ್ಪಿಟ್ಕೊಳ್ಳಿ. ಯಾವಾಗಲೂ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬರಬೇಕು ಅಂದ್ರೆ ಫೀಲ್ಡ್ ವೈಂಡಿಂಗಿಗೆ ಕರೆಂಟ್ ಹೋಗ್ಬೇಕು. ಫೀಲ್ಡ್ ವೈಂಡಿಂಗಿಗೆ ಕರೆಂಟ್ ಹೋಗ್ಬೇಕು. ಯಾವಾಗ ಮ್ಯಾಗ್ನೆಟಿಕ್ ಫ್ಲಕ್ಸ್ ತೆಗಿತೀರಿ ಅಂದಮೇಲೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬರಬೇಕು ಅಂದ್ರೆ ಫೀಲ್ಡ್ ವೈಂಡಿಂಗಿಗೆ ಕರೆಂಟ್ ಹೋಗ್ಬೇಕು. ಅಲ್ಲಿಗೆ ಡೈರೆಕ್ಷನ್ ಅರ್ಥ ಮಾಡ್ಕೊಳ್ಳಿ. ಈ ಡೈರೆಕ್ಷನ್ ಹಿಂಗ್ ಬರುತ್ತೆ. ದಿಸ್ ಇಸ್ ದ ಡೈರೆಕ್ಷನ್. ಯಾಕಂದ್ರೆ ಕರೆಂಟ್ ಎಲ್ಲಿಗೆ ಹೋಗ್ಬೇಕು? ಫೀಲ್ಡ್ ವೈಂಡಿಂಗ್ ಹೋಗ್ಬೇಕು. ಅದಕ್ಕೆ ಈ ಡೈರೆಕ್ಷನ್ ಬರುತ್ತೆ. ಇದಕ್ಕೆ ಏನಂತ ಕರೆಯೋಣ? ಐ ಅಂದ್ರೆ ಏನಪ್ಪಾ? ಕರೆಂಟ್. ಹೌದಾ? ಸೊ ಹೆಂಗ್ ಕರೆಂಟ್ ತಗೊಳ್ಳೋಣ? ಇದಕ್ಕೆ ಏನಾದ್ರು ಒಂದು ಹೆಸರು ಕೊಡ್ಬೇಕಲ್ಲ, ಒಂದು ವಿಶೇಷತೆ ಹೆಸರು ಕೊಡ್ಬೇಕು. ಈಗ ಸೀರೀಸ್ ಜನರೇಟರ್ ಬೇರೆ ಬರುತ್ತೆ, ಅಲ್ಲೂ ಕರೆಂಟ್ ಅಂತಾನೆ ಕೊಟ್ರೆ ಸೊ ಮೀನಿಂಗ್ ಇರಲ್ಲ. ಇದಕ್ಕೊಂದು ಹೆಸರು ಕೊಡೋಣ. ಏನಂತ ಕೊಡೋಣ? ISH ಅಂತ ಕೊಡೋಣ. ಏನಂತ ಕೊಡೋಣ? ಇದಕ್ಕೆ ಏನಂತ ಕರೆಯೋಣ? ISH. ವಾಟ್ ಈಸ್ ಮೀನ್ ಬೈ SH? ಶಂಟ್. ಮೊದಲನೇ ಎರಡು ಅಕ್ಷರನ ನೀವು ತಗೋಬೇಕು. ಅಲ್ಲೂ ಅಷ್ಟೇ. ಈ ಸೀರೀಸ್ ಆಗಿದ್ರೆ ಏನ್ ಮಾಡುತ್ತೆ? ISC ಅಂತ ಗೊತ್ತಾಯ್ತು. SC ಅಂದ್ರೆ ಸೀರೀಸ್. ಈಗ ಶಂಟ್ ಇರೋದ್ರಿಂದ ಮೊದಲ ಎರಡು ಅಕ್ಷರನ ತಗೋಬೇಕು. ISH ಅಂದ್ರೆ ಶಂಟ್ ಕರೆಂಟ್ ಅಂತ. ಏನ್ ಕರೆಂಟ್ ಇದು? ಶಂಟ್ ಫೀಲ್ಡ್ ವೈಂಡಿಂಗ್ ಕರೆಂಟ್. ಶಂಟ್ ಫೀಲ್ಡ್ ವೈಂಡಿಂಗ್ ಕರೆಂಟ್. ಇದು ಫೀಲ್ಡ್ ವೈಂಡಿಂಗ್ ಅಲ್ವಾ? ಇದು ಶಂಟ್, ಇದು ಕರೆಂಟ್. ಆ ಕರೆಂಟ್ ಎಲ್ಲಿಗೆ ಹೋಗ್ತಾ ಇದೆ? ಫೀಲ್ಡ್ ವೈಂಡಿಂಗ್ ಹೋಗ್ತಾ ಇದೆ. ಯಾವಾಗ ಕರೆಂಟ್ ಫೀಲ್ಡ್ ವೈಂಡಿಂಗ್ ಹೋಗುತ್ತೆ, ಏನ್ ಜನರೇಟ್ ಆಯ್ತು? ಮ್ಯಾಗ್ನೆಟಿಕ್ ಫ್ಲಕ್ಸ್ ಬಂತು. ಓಕೆ, ಆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏರ್ ಗ್ಯಾಪ್ ಮುಖಾಂತರ ಎಲ್ಲಿ ಹೋಗುತ್ತೆ? ಆರ್ಮೇಚರ್ಗೆ ಹೋಗುತ್ತೆ. ಆರ್ಮೇಚರ್ ಅಲ್ಲಿ ಏನ್ ಇಂಡ್ಯೂಸ್ ಆಯ್ತು? ವೋಲ್ಟೇಜ್ ಇಂಡ್ಯೂಸ್ ಆಯ್ತು. ವೋಲ್ಟೇಜ್ ಏನ್ ಡ್ರೈವ್ ಮಾಡುತ್ತೆ? ಕರೆಂಟ್ ಡ್ರೈವ್ ಮಾಡುತ್ತೆ. ಈಗ ಅರ್ಥ ಮಾಡ್ಕೋಬೇಕು, ಆರ್ಮೇಚರ್ಗೆ ಕರೆಂಟ್ ಬರುತ್ತಾ, ಆರ್ಮೇಚರ್ ಇಂದ ಕರೆಂಟ್ ಹೊರಡುತ್ತಾ? ಎರಡು ಪ್ರಶ್ನೆ. ಆರ್ಮೇಚರ್ಗೆ ಕರೆಂಟ್ ಬರಬೇಕಾ ಅಥವಾ ಆರ್ಮೇಚರ್ ಇಂದ ಕರೆಂಟ್ ಹೊರಡುತ್ತಾ? ನೆನ್ಪಿಡ್ಕೊಳ್ಳಿ, ಆರ್ಮೇಚರ್ ಇಂದ ಕರೆಂಟ್ ಹೊರಡುತ್ತೆ. ಯಾಕೆಂದ್ರೆ ಆರ್ಮೇಚರ್ ಅಲ್ಲಿ ವೋಲ್ಟೇಜ್ ಇಂಡ್ಯೂಸ್ ಆಗಿದೆ. ವೋಲ್ಟೇಜ್ ಏನ್ ದಬ್ಬುತ್ತೆ? ಕರೆಂಟ್ ನ ದಬ್ಬುತ್ತೆ. ಈಗ ಕರೆಂಟ್ ಏನ್ ಮಾಡುತ್ತೆ? ದಬ್ಬುತ್ತು. ಇಲ್ಲಿಂದ ಕರೆಂಟ್ ದಬ್ತು ಅಂದ್ರೆ ಹಿಂಗ್ ಬರೀತಿರೋ ಅಥವಾ ಹಿಂಗ್ ಬರೀತಿರೋ? ಯಾವಾಗ್ಲೂ ಏನ್ ಮಾಡ್ಬೇಕು ನಾವು? ದಬ್ಬುತ್ತೆ ಅಂದ್ಮೇಲೆ ಹೌದಾ? ದಬ್ಬುತ್ತೆ ಅಂದ್ಮೇಲೆ ಏನ್ ಮಾಡ್ಬೇಕು ನಾವು? ಹಿಂಗ್ ಬರೀಬೇಕು. ನೋಡಿ, ನೆನ್ಪಿಡ್ಕೊಳ್ಳಿ, ಕರೆಂಟ್ ದಬ್ತು. ಆರ್ಮೇಚರ್ ಕರೆಂಟ್ ನ ದಬ್ಬಿಡ್ತು. ಕರೆಂಟ್ ನ ಏನ್ ಮಾಡ್ಬಿಡ್ತು? ದಬ್ತು. ಇದಕ್ಕೆ ಏನಂತ ಕರೆಯೋಣಪ್ಪ? ಸೇಮ್. ಐ ಅಂದ್ರೆ ಕರೆಂಟ್. ಆರ್ಮೇಚರ್ ಇಂದ ದಬ್ಬಿದೆ. ಆರ್ಮೇಚರ್ ಇಂದ ದಬ್ಬಿದೆ ಅಂದ್ರೆ ಎ ಅಂತ ತಗೋಣ. IA ಏನಂತ ಕರೆಯೋಣ? IA ಅಂದ್ರೆ ಆರ್ಮೇಚರ್ ಕರೆಂಟ್. ನೋಡಿ, ಇಲ್ಲಿ ಕರೆಂಟ್ ಹರಿಬೇಕು. ಫೀಲ್ಡ್ ವೈಂಡಿಂಗಿಗೆ ಕರೆಂಟ್ ಹರಿಬೇಕು. ಅದಕ್ಕೆ ಡೈರೆಕ್ಷನ್ ಕೆಳಗಡೆ ಬರುತ್ತೆ. ಆರ್ಮೇಚರ್ ಇಂದ ಕರೆಂಟ್ ಹೊರಡುತ್ತೆ. ಯಾಕೆಂದ್ರೆ ಆರ್ಮೇಚರ್ ಅಲ್ಲಿ ಆಲ್ರೆಡಿ ವೋಲ್ಟೇಜ್ ಪ್ರೊಡ್ಯೂಸ್ ಆಗಿದೆ. ಆ ವೋಲ್ಟೇಜ್ ಕರೆಂಟ್ ನ ದಬ್ಬುತ್ತೆ. ಆರ್ಮೇಚರ್ ಇಂದ ಕರೆಂಟ್ ಹೊರಡ್ತು. ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು? ಕರೆಂಟ್ ಲೋಡಿಗೆ ಹೋಗ್ಬೇಕು. ಸೊ ಸೀದಾ ಲೋಡಿಗೆ ಸೀದಾ ಕರೆಂಟ್ ಎಲ್ಲಿಗೆ ಹೋಗುತ್ತೆ? ಸೀದಾ ಲೋಡಿಗೆ ಹೋಗುತ್ತೆ. ಇದಕ್ಕೆ ಏನಂತ ಕರೆಯೋಣ? ಕರೆಂಟ್. ಲೋಡ್ಗೆ ಫಸ್ಟ್ ಹೆಸರು L. ಲೋಡ್ ಕರೆಂಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಲೋಡ್ ಕರೆಂಟ್. ಈಗ ಆರ್ಮೇಚರ್ ಕರೆಂಟ್ ಹೊರಡ್ತು. ಆರ್ಮೇಚರ್ ಕರೆಂಟ್ ಸೀದಾ ಎಲ್ಲಿಗೆ ಹೋಗ್ಬೇಕು? ಲೋಡಿಗೆ. ಸರ್ ಮತ್ತೆ ಇಲ್ಲಿ IA ಅಂತ ಬರೀಬೇಕಲ್ಲ.
ಐ ಎ ಅಂತ ಬರೆಯೋಕ್ಕಾಗಲ್ಲ, ನೆನ್ಪಿಟ್ಕೊಳ್ಳಿ. ಯಾಕೆಂದ್ರೆ ನೋಡಿ ಇಲ್ಲಿಗೆ ಬಂತ ಕರೆಂಟ್, ಇಲ್ಲಿಗೆ ಬಂದ್ಮೇಲೆ ಕರೆಂಟ್ ಡೈವರ್ಷನ್ ಆಯ್ತು. ಏನು, ಸಮ್ ಕರೆಂಟ್ ಈ ಕಡೆ ಹೋಗುತ್ತೆ, ಸಮ್ ಕರೆಂಟ್ ಈ ಕಡೆ ಹೋಗುತ್ತೆ. ಐ ಎ ಅಂತ ಎರಡು ಕಡೆ ಬರೆಯೋಕ್ಕಾಗತ್ತಾ? ಇಲ್ಲ, ಯಾವ್ದಕ್ಕೂ ಒಂದು ಕಡೆ ರೆಪ್ರೆಸೆಂಟೇಷನ್ ಮಾಡ್ಬೇಕು. ಅದಕ್ಕೆ ಲೋಡ್ ಹತ್ರ ಬರ್ತಾ ಇರೋಂಥ ಕರೆಂಟಿಗೆ ನಾನೇಂತ ಕರೆದೆ, ಐ ಎಲ್. ಬಹಳ ಸಿಂಪಲ್ ಆಗಿ ಬರೆಯೋದು. ಕರೆಂಟನ್ನು ನೀವು ಕನ್ಫ್ಯೂಷನ್ ಮಾಡ್ಕೊಬೇಡ್ರಿ ಅಥವಾ ಇದನ್ನ ಮಗ್ಗು ಮಾಡ್ಬಿಡ್ರಿ. ಸೊ ಕ್ಲೀನಾಗಿ ಅರ್ಥ ಮಾಡ್ಕೊಳ್ರಿ ಅಷ್ಟೇ. ಫೀಲ್ಡ್ ವೈಂಡಿಂಗಿಗೆ ಕರೆಂಟ್ ಹೋಗ್ಬೇಕಾ ಅಥವಾ ಫೀಲ್ಡ್ ವೈಂಡಿಂಗ್ ಇಂದನೇ ಕರೆಂಟ್ ಬರುತ್ತಾ ಯೋಚನೆ ಮಾಡ್ರಿ. ಫಸ್ಟ್ ಫೀಲ್ಡ್ ವೈಂಡಿಂಗ್ ಕರೆಂಟ್ ಹರಿಸ್ಬೇಕು, ಸೊ ಹಂಗಾಗಿ ಡೈರೆಕ್ಷನ್ ಬರದೆ. ಐ ಅಂದ್ರೆ ಕರೆಂಟ್. ಎಸ್ ಎಚ್ ಅಂತ ತಗೊಂಡೆ. ಯಾಕೆ ಎಸ್ ಎಚ್ ಅಂತ ತಗೊಂಡೆ ಅಂದ್ರೆ ಇಲ್ಲಿ ಮೊದಲು ಎರಡು ಅಕ್ಷರ ನೀವು ಬಳಕೆ ಮಾಡಬೇಕು. ಯಾಕೆಂದ್ರೆ ಸೀರೀಸ್ ಜನರೇಟರ್ ಅಲ್ಲಿ ಮತ್ತೆ ಚೇಂಜ್ ಆಗುತ್ತೆ. ಐ ಎಸ್ ಸಿ ಅಂತ ತಗೋತೀವಿ, ಸೀರೀಸ್ ಅಂತ ಕರಿತೀವಿ. ಇಲ್ಲಿ ಎಸ್ ಎಚ್ ಇರೋದ್ರಿಂದ ಐ ಎಸ್ ಎಚ್ ಅಂತ ತಗೊಂಡೆ. ಓಕೆ, ಅಲ್ಲಿಗೆ ಇದು ಒಂದು ಕ್ಲಾರಿಟಿ ಬಂತು. ಫೀಲ್ಡ್ ವೈಂಡಿಂಗ್ ಕರೆಂಟ್ ಹೋಗ್ಬೇಕು. ಆರ್ಮೇಚರ್ ಏನ್ ಮಾಡುತ್ತೆ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಒಂದೊಂದು ಅಸಂಪ್ಷನ್ ಮಾಡ್ಕೊಂತ ಹೋಗ್ಲಿ. ದ ಕರೆಂಟ್ ಈಸ್ ಫ್ಲೋಯಿಂಗ್ ಟು ದ ಫೀಲ್ಡ್ ವೈಂಡಿಂಗ್, ಮ್ಯಾಗ್ನೆಟಿಕ್ ಫ್ಲಕ್ಸ್ ವಿಲ್ ಬಿ ಪ್ರೊಡ್ಯೂಸ್ಡ್. ಇಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬಂತು. ಆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏರ್ ಗ್ಯಾಪ್ ಮುಖಾಂತರ ಆರ್ಮೇಚರ್ಗೆ ಹೋಯ್ತು. ಆರ್ಮೇಚರ್ ಅಲ್ಲಿರೋ ಕಂಡಕ್ಟರ್ಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ ಆಯ್ತು. ವೋಲ್ಟೇಜ್ ಅನ್ನೋದು ಜನರೇಟ್ ಆಯ್ತು. ಆ ವೋಲ್ಟೇಜ್ ಏನ್ ದಬ್ಬುತ್ತೆ, ಕರೆಂಟ್ ದಬ್ಬುತ್ತೆ. ಆರ್ಮೇಚರ್ ಏನ್ ದಬ್ತಂಗಾರೆ, ಕರೆಂಟ್ ನ ದಬ್ತು. ಕರೆಂಟ್ ದಬ್ತು ಅಂದ್ರೆ ಸೀದಾ ಏನಾಗ್ಬೇಕು, ಮೇಲ್ಕ್ ಹೋಗ್ಬೇಕು. ಸೊ ಐ ಎ ಅಂತ ಬರ್ದೆ. ಯಾಕೆ ಐ ಎ ಅಂತ ಬರ್ದೆ ಅಂದ್ರೆ ಐ ಅಂದ್ರೆ ಕರೆಂಟ್, ಎ ಅಂದ್ರೆ ಆರ್ಮೇಚರ್. ಆರ್ಮೇಚರ್ ಇಂದ ದಬ್ಬಿರುವಂತ ಕರೆಂಟ್ಗೆ ಐ ಎ ಅಂತ ಬರ್ದೆ. ನೆಕ್ಸ್ಟ್ ಆ ಕರೆಂಟ್ ಸೀದಾ ಎಲ್ಲಿಗೆ ಹೋಗ್ಬೇಕು, ಲೋಡಿಗೆ ಹೋಗ್ಬೇಕು. ಬಟ್ ಇನ್ನೊಂದು ಪಾತ್ ಐತಲ್ಲ ನೋಡಿ, ಈ ಕರೆಂಟ್ ಸೀದಾ ಎಲ್ಲಿಗೆ ಹೋಗುತ್ತೆ, ಈ ತರ ಈ ಜಂಕ್ಷನ್ಗೆ ಹೋಗ್ಬೇಕಲ್ವಾ. ಸೊ ಲೋಡಿಗೆ ಹೋಗ್ಬೇಕು. ಬಟ್ ಇದೊಂದೇ ಇಲ್ಲ ಜಂಕ್ಷನ್, ನೋಡಿ ಇಲ್ಲೂ ಇದೆ ಪಾತ್. ನೋಡಿ ಇದೇ ಕರೆಂಟ್ ಈ ಕಡೆನೂ ಹೋಗ್ಬೋದು. ಅಲ್ಲಿಗೆ ಎರಡು ಪಾತ್ ಸಿಕ್ತು. ಅದಕ್ಕೆ ಪ್ಯಾರಲ್ ಅಂತ ಕರೆದಿದ್ದ ನಾನು. ಎರಡು ಪಾತ್ ಸಿಕ್ತು. ಅದಕ್ಕೆ ನಾನು ಏನ್ ಮಾಡಿದೆ, ಇಲ್ಲಿ ಐ ಎ ಅಂತ ನಾನು ರೆಪ್ರೆಸೆಂಟ್ ಮಾಡಕ್ ಬರಲ್ಲ. ವಿ ಹ್ಯಾವ್ ನಾಟ್ ರೆಪ್ರೆಸೆಂಟಿಂಗ್ ಐ ಎ. ಇಲ್ಲಿ ರೆಪ್ರೆಸೆಂಟ್ ಮಾಡಕ್ ಆಗಲ್ಲ, ಐ ಎ ಅಂತ ಬರೆಯಕ್ಕಾಗಲ್ಲ, ತಪ್ಪಾಗತ್ತೆ. ಯಾಕೆಂದ್ರೆ ಕರೆಂಟ್ ಇಲ್ಲೂ ಹೋಗ್ತಾ ಇದೆ, ಇಲ್ಲೂ ಹೋಗ್ತಾ ಇದೆ ಅಂದ್ಮೇಲೆ ನಾನೇನ್ ಮಾಡಿದೆ, ಇನ್ನೊಂದು ಕರೆಂಟ್ ಅನ್ನ ತಗೊಂಡೆ. ಯಾವ ಕರೆಂಟು, ಲೋಡಿಗೆ ಹೋಗ್ತಾ ಇರುವಂತ ಕರೆಂಟ್. ಲೋಡಿಗೆ ಹೋಗ್ತಾ ಇರೋಂಥ ಕರೆಂಟಿಗೆ ಏನಂತ ಕರೆದೆ, ಐ ಎಲ್. ಏನಂತ ಕರೆದ್ವಿ, ಐ ಎಲ್. ವೆರಿ ಸಿಂಪಲ್. ಇದು ಕರೆಂಟ್ ರೆಪ್ರೆಸೆಂಟೇಷನ್. ಇದು ಅರ್ಥ ಆಯ್ತಲ್ವಾ, ಬಹಳ ಸಿಂಪಲ್ ಆಗಿರೋದು. ಈಗ ಒಂದೆರಡು ಪಾಯಿಂಟ್ ಬರೀರಿ ಅಷ್ಟೇ, ವೆರಿ ಸಿಂಪಲ್ ಆಗಿ ಬರೀಬಹುದು. ಇದಿಷ್ಟು ಅರ್ಥ ಆಯ್ತು ಅನ್ಕೊಂಡು ಬಹಳ ಸಿಂಪಲ್ ಆಗೈತೆ. ಸರ್ಕ್ಯೂಟ್ ರೆಪ್ರೆಸೆಂಟೇಷನ್ ಮಾಡ್ರಿ, ನಿಮ್ಗೆ ಬಹಳ ಸಿಂಪಲ್ ಇದು, ಏನು ಇಲ್ಲ ಇದರಲ್ಲಿ. ನೋಡ್ರಿ ಹೌದಾ, ಫೀಲ್ಡ್ ವೈಂಡಿಂಗ್ ಅಂಡ್ ಆರ್ಮೇಚರ್ ವೈಂಡಿಂಗ್ ಅರ್ಕಣ. ಇದನ್ನೇ ನೀವು ಜಸ್ಟ್ ಒಂದೆರಡು ಪಾಯಿಂಟ್ ಅಲ್ಲಿ ಬರೋದಾಯ್ತು. When the field winding and armature winding are connected in parallel. When the field winding and armature winding are connected in parallel, hence it is called shunt generator. First point ಇದನ್ನು ಬರೀಬೇಕು. When the field winding and armature winding, when the field winding and armature winding are connected in parallel, it is called ಏನಂತ ಕರಿತೀವಿ ನಾವು, ಶಂಟ್ ಜನರೇಟರ್. ಇಟ್ ಇಸ್ ಕಾಲ್ಡ್ ಶಂಟ್ ಜನರೇಟರ್. ಇದಕ್ಕೆ ಏನಂತ ಕರಿಬಹುದು ನಾವು, ಶಂಟ್ ಜನರೇಟರ್ ಅಂತ ಕರಿಬಹುದು. ಓಕೆ, ಇದು ಫಸ್ಟ್ ಪಾಯಿಂಟ್ ಹೇಳಬೇಕು. when the field winding and armature winding are connected in parallel, hence it is called shunt generator. ನೆಕ್ಸ್ಟ್ ಏನು, ಫೀಲ್ಡ್ ವೈಂಡಿಂಗ್ ಅಬ್ಸರ್ವ್ ಮಾಡ್ರಿ. ಇಲ್ಲಿ ನಂಬರ್ ಆಫ್ ಟರ್ನ್ಸ್ ಏನಾಗಿದೆ, ಜಾಸ್ತಿ ಇದೆಯಾ ಕಮ್ಮಿ ಇದೆಯೋ? ಇಲ್ಲಿ ಸುತ್ತಿರುವಂತದ್ದು ನೋಡಿ, ಇಷ್ಟಿದೆ ಸುತ್ತಿರೋದು. ನೋಡಿ ಹಿಂಗ್ ಸುತ್ತಿದೆ, ಹೌದಾ? ನೋಡಿ ನಂಬರ್ ಆಫ್ ಟರ್ನ್ಸ್ ಏನಾಗಿದೆ ಅಥವಾ ನಂಬರ್ ಆಫ್ ಕಂಡಕ್ಟರ್ಸ್, ಇಲ್ಲಿ ಸುತ್ತಿರುವಂತ ಕಂಡಕ್ಟರ್ ನ ಸಂಖ್ಯೆ ಏನಾಗಿದೆ, ಜಾಸ್ತಿ ಇದೆ ಅಲ್ವಾ? ಅವತ್ತು ಹೇಳಿದೆ ನಾನು, ಓದೋ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಹೇಳಿದ್ದೆ, ಯಾವಾಗ ಸುತ್ತೋದು ಜಾಸ್ತಿ ರೆಸಿಸ್ಟೆನ್ಸ್ ಜಾಸ್ತಿ. ನೆನ್ಪಿಡ್ಕೊಳ್ಳಿ, ಯಾವಾಗ ಸುತ್ತೋದು ಜಾಸ್ತಿ ರೆಸಿಸ್ಟೆನ್ಸ್ ಜಾಸ್ತಿ. ಈಗ ಸುತ್ತೋದು ಕಮ್ಮಿ ಮಾಡಿದ್ವಿ ಅಂದ್ರೆ ನೋಡಿ ಇಷ್ಟೇ, ಸುತ್ತೋದು ಕಮ್ಮಿ ಅಂದ್ರೆ ರೆಸಿಸ್ಟೆನ್ಸ್ ಕಮ್ಮಿ. ಇಲ್ಲಿ ಕರೆಂಟ್ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಕರೆಂಟ್ ರಪ್ಪನ ಓಡ್ ಬಂದ್ಬಿಡುತ್ತೆ. ನೋಡಿ ಇಲ್ಲಿಂದ ಹೊರಟ್ರೆ ಕರೆಂಟ್ ರಪ್ಪನ ತಗೊಂಡ್ಬಂದು ಹಿಂಗ್ ಬಂದ್ಬಿಡುತ್ತೆ. ಬಟ್ ಇದಂಗಲ್ಲ. ಇಲ್ಲಿ ನೋಡಿ ಇಷ್ಟು ಸುತ್ತಿರ್ತೀನಿ ನಾನು, ಇಷ್ಟಕ್ಕೆ ಕರೆಂಟ್ ದಬ್ಬು ಅಂದ್ರೆ ನೋಡಿ ಇಲ್ಲಿಂದ ಹೊರಟ ಕರೆಂಟ್ ಇಲ್ಲಿಂದ 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 ಇಲ್ಲಿಂದ. ಯಾಕೆ ಕರೆಂಟ್ ಡಿಲೇ ಆಗ್ತಾ ಇದೆ ಅಂದ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಇಷ್ಟೇ ಅರ್ಥ ಮಾಡ್ಕೋಬೇಕು. ಸುತ್ತೋದು ಜಾಸ್ತಿ ರೆಸಿಸ್ಟೆನ್ಸ್ ಜಾಸ್ತಿ. ಬರ್ದಿಟ್ಕೊಂಡ್ಬಿಡ್ರಿ, ಸುತ್ತೋದು ಜಾಸ್ತಿ, ನಂಬರ್ ಆಫ್ ಟರ್ನ್ಸ್ ಅಂತ ಕರಿತೀವಿ. ನಂಬರ್ ಆಫ್ ಟರ್ನ್ಸ್ ಇಸ್ ಮೋರ್, ಒಬ್ವಿಯಸ್ಲಿ ರೆಸಿಸ್ಟೆನ್ಸ್ ಇಸ್ ಆಲ್ಸೋ ಮೋರ್. ಜಾಸ್ತಿ ಇರುತ್ತೆ, ರೆಸಿಸ್ಟೆನ್ಸ್ ಜಾಸ್ತಿ. ಸುತ್ತೋದು ಜಾಸ್ತಿ ರೆಸಿಸ್ಟೆನ್ಸ್ ಜಾಸ್ತಿ. ಸುತ್ತೋದು ಕಮ್ಮಿ, ರೆಸಿಸ್ಟೆನ್ಸ್ ಕಮ್ಮಿ. ತಲೆಯೊಡೆ ಇಟ್ಕೋಬೇಕು, ಮುಗಿಯಿತು. ಈಗ ಎರಡನೇ ಪಾಯಿಂಟ್ ಬರೀಬೇಕು. ನೀವು ಏನ್ ಬರೀಬೇಕು ನೋಡಿ, ಎರಡನೇ ಪಾಯಿಂಟ್ ನೀವು ಕಲ್ತ್ರೆ ಮುಗೀತು. ಇದೇ ಸೀರೀಸ್ ಜನರೇಟರ್ ಹೆಂಗ್ ಬರೀತೀರಿ, ಫೀಲ್ಡ್ ವೈಂಡಿಂಗ್ ಅಂಡ್ ಆರ್ಮೇಚರ್ ವೈಂಡಿಂಗ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್, ಇಟ್ ಇಸ್ ಕಾಲ್ಡ್ ಸೀರೀಸ್ ಜನರೇಟರ್. ವೆರಿ ಸಿಂಪಲ್. ಇಲ್ಲಿ ನಾವು ಶಂಟ್ ಜನರೇಟರ್ ಓದ್ತಾ ಇದೀವಿ ಅಂದ್ರೆ ಪ್ಯಾರಲಲ್ ಕೇಳಬೇಕು.
when the field winding and armature winding are connected in parallel, hence it is called shunt generator. Second point ಏನು ಬರೀಬೇಕು, the field winding has large number of turns. field winding ಅಲ್ಲಿ ನಾವು ಸುತ್ತಿರೋದು ಏನಾಗಿದೆ, ಜಾಸ್ತಿ ಇದೆ. when the field winding as large number of turns. Field winding has large number of turns. Field winding has large number of turns. Hence, resistance of the field winding is also large. Resistance ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. Hence, resistance of the field winding is large. ನೋಡಿ, ಎರಡು ಪಾಯಿಂಟ್ ಕಲ್ತ್ರೆ ಮುಗೀತು. ಫೀಲ್ಡ್ ವೈಂಡಿಂಗ್ ಆಸ್ ಲಾರ್ಜ್ ನಂಬರ್ ಆಫ್ ಟರ್ನ್ಸ್. ಫೀಲ್ಡ್ ವೈಂಡಿಂಗ್ ಅಲ್ಲಿ ನಂಬರ್ ಆಫ್ ಟರ್ನ್ಸ್ ಏನಾಗಿದೆ, ಜಾಸ್ತಿ ಇದೆ. ಫೀಲ್ಡ್ ವೈಂಡಿಂಗ್ ಆಸ್ ಲಾರ್ಜ್ ನಂಬರ್ ಆಫ್ ಟರ್ನ್ಸ್, ಹೆನ್ಸ್ ರೆಸಿಸ್ಟೆನ್ಸ್ ಆಫ್ ದ ಫೀಲ್ಡ್ ವೈಂಡಿಂಗ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ನಾನು ಹೇಳಿದ್ದೀನಿ, ಸುತ್ತೋದು ಜಾಸ್ತಿ, ರೆಸಿಸ್ಟೆನ್ಸ್ ಜಾಸ್ತಿ. ಎರಡೇ ಪಾಯಿಂಟ್. ಫೀಲ್ಡ್ ವೈಂಡಿಂಗ್ ಅಂಡ್ ಆರ್ಮೇಚರ್ ವೈಂಡಿಂಗ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್, ಹೆನ್ಸ್ ಇಟ್ ಇಸ್ ಕಾಲ್ಡ್ ಶಂಟ್ ಜನರೇಟರ್. ಫೀಲ್ಡ್ ವೈಂಡಿಂಗ್ ಆಸ್ ಲಾರ್ಜ್ ನಂಬರ್ ಆಫ್ ಟರ್ನ್ಸ್, ಹೆನ್ಸ್ resistance of the field winding is also large. Close. Okay. Next ಏನು ಬರೀಬೇಕು, ನಾವಲ್ಲಿ ಸಪರೇಟ್ಲಿ ಎಕ್ಸೈಟೆಡ್ ಜನರೇಟರ್ ಅಲ್ಲಿ ಹೇಳಿದೆ ಕರೆಂಟ್ ಅಂಡ್ ವೋಲ್ಟೇಜ್ ಇಕ್ವೇಶನ್ಸ್ ಬರೀಬೇಕು. ಕರೆಂಟ್ ಯಾವ ತರ, ಕರೆಂಟ್ ಎಷ್ಟಿದೆ, ವೋಲ್ಟೇಜ್ ಯಾವ ಫಾರ್ಮುಲಾ ಬರೀಬೇಕು. ಇಲ್ಲಿ ಫಾರ್ಮುಲಾ ವೆರಿ ಇಂಪಾರ್ಟೆಂಟ್. ಅಂದ್ರೆ ಎಷ್ಟು ವೋಲ್ಟೇಜ್ ಇಂಡ್ಯೂಸ್ ಆಯ್ತು ಅಂತ ನಮಗೆ ಗೊತ್ತಿಲ್ಲ. ಸೊ ಎಷ್ಟು ವೋಲ್ಟೇಜ್ ಇಂಡ್ಯೂಸ್ ಆಯ್ತು, ಇಲ್ಲಿ ಎಷ್ಟು ವೋಲ್ಟೇಜ್ ಬಂತು ಗೊತ್ತಿಲ್ಲ. ಸೊ ಅದಕ್ಕೆ ಈಕ್ವೇಶನ್ ಹಿಂಗ್ ಜನರೇಟ್ ಮಾಡ್ತೀವಿ, ಫಾರ್ಮುಲಾನ ಹಿಂಗ್ ಬರೀಬೇಕು. ಅದನ್ನ ನಾವು ಇಲ್ಲಿ ನೋಡ್ತಾ ಬಂದ್ರೆ ಅಲ್ಲಿ ಶಂಟ್ ಜನರೇಟರ್ ಮುಗಿದೋಗುತ್ತೆ. ಫಸ್ಟ್ ಸರ್ಕ್ಯೂಟ್ ರೆಪ್ರೆಸೆಂಟೇಷನ್ ಬರೀರಿ, ನೀಟಾಗಿ ಅರ್ಥ ಆಗ್ಬೇಕಿದು. ಕರೆಂಟ್ ಡೈರೆಕ್ಷನ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಎರಡು ಪಾಯಿಂಟ್ ಬರೀರಿ. Armature winding and field winding are connected in parallel, hence it is called shunt generator. Field winding has large number of turns, hence resistance of the field winding is also large. Next ಏನು ಬರೀಬೇಕು, ಕರೆಂಟ್ ವೋಲ್ಟೇಜ್ ಸಂಬಂಧಗಳನ್ನ ಬರೀಬೇಕು. ನೆಕ್ಸ್ಟ್ ಹೆಡಿಂಗ್ ಹೋಗಬೇಕು, ಕರೆಂಟ್. ನೆಕ್ಸ್ಟ್ ಏನು ಮಾಡಬೇಕು, ಕರೆಂಟ್ ಅಂಡ್ ವೋಲ್ಟೇಜ್ ಈಕ್ವೇಶನ್ಸ್. ಕರೆಂಟ್ ಅಂಡ್ ವೋಲ್ಟೇಜ್ ಈಕ್ವೇಶನ್ಸ್. ಕರೆಂಟ್ ಅಂಡ್ ವೋಲ್ಟೇಜ್ ಈಕ್ವೇಶನ್ಸ್. ರೈಟ್. ಕರೆಂಟ್ ವೋಲ್ಟೇಜ್ ನ ಸಂಬಂಧಗಳು ಬರೀಬೇಕು. ಇಲ್ಲಿ ಎಷ್ಟಿದೆ ಕರೆಂಟ್, ಇಲ್ಲಿ ನಿಮ್ ಕಣ್ಣಿಗೆ ಕಾಣ್ತಾ ಇದೆ. ಒಂದು IA, ಇನ್ನೊಂದು ISH, ಇನ್ನೊಂದು IL. ಮೂರು ಕರೆಂಟ್ ಕಾಣ್ತಾ ಇದೆ. ಹೌದಾ, ಕಣ್ಣಿಗೆ ಕಾಣ್ತಾ ಇದೆ ನಮ್ಗೆ ಆಕ್ಚುಲಿ. ರೈಟ್. ಸೊ ಫಸ್ಟ್ ಒನ್ ಈಸ್ IA, ಸೆಕೆಂಡ್ ಒನ್ ಈಸ್ ISH, ಫಸ್ಟ್ ಒನ್ ಈಸ್ IA, ISH ಅಂಡ್ IL. ಮೂರು ಕರೆಂಟ್ ಕಾಣ್ತಾ ಇದೆ. ಹೌದಾ. ಈಗ ನಿಮಗೆ ಸರ್ಕ್ಯೂಟ್ಸ್ ಅಲ್ಲಿ ಹೇಳಿರ್ತಾರೆ, ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ಇತ್ತು, ಕಿರ್ಚಾಫ್ಸ್ ಕರೆಂಟ್ ಲಾ ಅಂತ ಇತ್ತು, KCL ಅಂತ ಕರೀತಾ ಇದ್ವಿ. ಹೌದಾ. ಸೊ ಈಗ ಅದನ್ನೆಲ್ಲ ಚರ್ಚೆ ಮಾಡ್ತಾ ಕೂರೋದು ಬೇಡ. ಸೊ ವೆರಿ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಈ ಜಂಕ್ಷನ್ ಇದೆ, ಇಲ್ಲಿ ಕಾಣ್ತಾ ಇದೆಯಲ್ಲ, ದಿಸ್ ಇಸ್ ಕಾಲ್ಡ್ ಜಂಕ್ಷನ್ ಅಂತ ಕರಿತೀವಿ. ಏನಂತ ಕರಿತೀವಿ ನಾವು, ಜಂಕ್ಷನ್. ವೆರಿ ಸಿಂಪಲ್, ಜಂಕ್ಷನ್ ಅಂತ ಕರಿತೀವಿ. ಓಕೆ. ನೋಡಿ, ಈ ಜಂಕ್ಷನ್ ನ ಪಾಯಿಂಟ್ ತಗೋಬೇಕು. ಫಸ್ಟ್ ನಾನು ಸ್ವಲ್ಪ ಟ್ರಿಕ್ ಹೇಳ್ಬಿಡ್ತೀನಿ ಅಷ್ಟೇ. ಇವನ್ನೆಲ್ಲ ನೀವೀಗ ಮತ್ತೆ ಹೇಳ್ತಾ ಕೂತ್ಕೊಂಡ್ರೆ ಇಟ್ ಟೇಕ್ಸ್ ಲಾಂಗ್ ಟೈಮ್. ಸೊ ಜಸ್ಟ್ ಏನಿಲ್ಲ, IA, ISH, IL ಡೈರೆಕ್ಷನ್ ನೋಡ್ರಿ. ಈ ಜಂಕ್ಷನ್ಗೆ ಡೈರೆಕ್ಷನ್ ನೋಡಿ. ಈ ಜಂಕ್ಷನ್ಗೆ ಯಾವ ಕರೆಂಟ್ ಬರ್ತಾ ಇದೆ ಅದನ್ನ ಪ್ಲಸ್ ತಗೋಬೇಕು. ಏನಂತ ಇಂಡಿಕೇಶನ್ ಮಾಡಬೇಕು, ಪ್ಲಸ್. ಬರ್ತಾ ಇರುವಂತ ಕರೆಂಟ್ಗೆ ಪ್ಲಸ್, ಹೋಗ್ತಾ ಇರುವಂತ ಕರೆಂಟ್ಗೆ ಮೈನಸ್. ಇಲ್ಲಿ ಬರ್ತಾ ಇರುವಂತ ಕರೆಂಟ್, ಈ ಜಂಕ್ಷನ್ ಯಾವ್ಯಾವ ಕರೆಂಟ್ ಬರ್ತಾ ಇದೆ ಅಂತ ನೋಡ್ಕೊಳ್ಳಿ. ಇದು ಬರ್ತಾ ಇದೆ ಅಲ್ವಾ, ನೋಡಿ ಈ ಡೈರೆಕ್ಷನ್ ಏನಾಗಿದೆ, ನಾನು ಏನ್ ಡೈರೆಕ್ಷನ್ ಬರ್ತಿದ್ದೀನಿ, ಬರ್ತಾ ಇದೆ. ಏನ್ ಮಾಡ್ತಾ ಇದೆ, ಈ ಜಂಕ್ಷನ್ ಬರ್ತಾ ಇದೆ. ನೋಡಿ ಈ IA ಈ ಜಂಕ್ಷನ್ ಬರ್ತಾ ಇದೆ, ಕಾಣ್ತಾ ಇದೆ ಅಲ್ವಾ. ಈ ಜಂಕ್ಷನ್ ನಾನು ಏನ್ ಬರ್ದಿದ್ದೀನಿ, ಈ ಜಂಕ್ಷನ್ಗೆ ಈ ಕರೆಂಟ್ ಬರ್ತಾ ಇದೆ. ನೋಡಿ ಈ ಕರೆಂಟ್ ಏನಾಗ್ತಾ ಇದೆ, ಹೋಗ್ತಾ ಇದೆ. ಈ ಜಂಕ್ಷನ್ ಇಂದ ಹೋಗ್ತಾ ಇದೆ. ನೋಡಿ ಜಸ್ಟ್ ರೈಟ್ ಸಿಂಬಲ್ ಅಬ್ಸರ್ವ್ ಮಾಡ್ರಿ. ಈ ಕಡೆಯಿಂದ ಕರೆಂಟ್ ಹೋಗ್ತಾ ಇದೆ, ಇದು ಹೋಗ್ತಾ ಇದೆ. ಹೌದಾ. ಇಲ್ಲಿ ಬರ್ತಾ ಇರೋದು ಒಂದೇ, IA ಒಂದೇ ಬರ್ತಾ ಇದೆ. ISH IL ಏನಾಗ್ತಾ ಇದೆ, ಹೋಗ್ತಾ ಇದೆ. ನಾನು ಹೇಳೋದು ಅರ್ಥ ಮಾಡ್ಕೋಬೇಕು. ವೆರಿ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ನಾನು. ಈ ಜಂಕ್ಷನ್ ಇದೆ ಇಲ್ಲಿ, ಈ ಜಂಕ್ಷನ್ಗೆ, ಇದಕ್ಕೆ ಜಂಕ್ಷನ್ ಅಂತ ಕರೀಬೇಕು. ಮಧ್ಯದ ಪಾಯಿಂಟ್ ಜಂಕ್ಷನ್. ಈ ಜಂಕ್ಷನ್ಗೆ ಯಾವ್ಯಾವ ಕರೆಂಟ್ ಬರ್ತಾ ಇದೆ ಅದಕ್ಕೆ ಪ್ಲಸ್ ಅಂತ ತಗೋಬೇಕು. ಯಾವ ಕರೆಂಟ್ ಬರ್ತಾ ಇದೆ ಅದು ಪ್ಲಸ್, ಯಾವ ಕರೆಂಟ್ ಹೋಗ್ತಾ ಇದೆ ಅದನ್ನ ಮೈನಸ್ ಅಂತ. ಬಂದ್ರೆ ಪ್ಲಸ್, ಹೋದ್ರೆ ಮೈನಸ್. ಇಷ್ಟಲ್ಲ ಹೇಳ್ಬೇಕು. ಬಂದ್ರೆ ಪ್ಲಸ್, ಹೋದ್ರೆ ಮೈನಸ್. ಬಂದ್ರೆ ಪ್ಲಸ್, ಹೋದ್ರೆ ಮೈನಸ್. ಬಂದ್ರೆ ಪ್ಲಸ್, ಹೋದ್ರೆ ಮೈನಸ್. ಇಲ್ಲಿ ಯಾವ್ದು ಬರ್ತಾ ಇದೆ ಅಂತ ನೋಡ್ಕೊಳ್ಳಿ. IA ಬರ್ತಾ ಇದೆಯಾ, ಈ ಜಂಕ್ಷನ್ಗೆ IA ಬರ್ತಾ ಇದೆ ನೋಡಿ. ಜಸ್ಟ್ ಸಿಂಬಲ್ ರೆಪ್ರೆಸೆಂಟೇಷನ್ ನೋಡಿ. ಈ ಸಿಂಬಲ್ ನೋಡ್ರಿ, IA ಬರ್ತಾ ಇದೆ. ಎಲ್ಲಿ ಬರ್ತಾ ಇದೆ, ಜಂಕ್ಷನ್ಗೆ ಬರ್ತಾ ಇದೆ. IL ಮತ್ತೆ ISH ನೋಡ್ರಿ, IL ISH ನೋಡ್ರಿ,
ಹೋಗ್ತಾ ಇದೆ. ಈ ಜಂಕ್ಷನ್ ಇಂದ ಹೊರಡ್ತಾ ಇದೆ ನೋಡಿ, ಈ ಜಂಕ್ಷನ್ ಇಂದ ಹೊರಡ್ತಾ ಇದೆ, ಇಲ್ಲಿಂದ ಇಲ್ಲಿಗೆ ಬರ್ತಾ ಇದೆ, ಇಲ್ಲಿಂದ ಇಲ್ಲಿ. ಜಸ್ಟ್ ಅಸಂಪ್ಷನ್ ನೋಡಿ, ನೀವು ಸಿಂಬಲ್ ಅಬ್ಸರ್ವ್ ಮಾಡ್ಬಿಟ್ರೆ ಆಯ್ತು. ಈ ಸಿಂಬಲ್ ಬರ್ತಾ ಇದೆ, ಐ ಎ ಈ ಜಂಕ್ಷನ್ಗೆ ಬರ್ತಾ ಇದೆ, ಐ ಎಲ್ ಹೋಗ್ತಾ ಇದೆ, ಐ ಎಸ್ ಎಚ್ ಹೋಗ್ತಾ ಇದೆ. ಇದನ್ನೇ ಹಾಕ್ರಿ, ಬಂದ್ರೆ ಪ್ಲಸ್ ಹೋದ್ರೆ ಮೈನಸ್. ಈಗ ಐ ಎನ ಪ್ಲಸ್ ಅಂತ ಬರೀಬೇಕು, ಮೈನಸ್ ಅಂತ ಬರೀಬೇಕು, ನೀವು ಹೇಳ್ತಾ ಬರಬೇಕು. ವೆರಿ ಸಿಂಪಲ್. ಫಸ್ಟ್ ಪ್ಲಸ್ ಐ ಎ, ಹೌದಾ? ಪ್ಲಸ್ ಐ ಎ ನೋಡಿ, ಯಾಕಂದ್ರೆ ಐ ಎ ಬರ್ತಾ ಇದೆ, ಐ ಎ ಬಂದ್ರೆ ಏನಂತ ತಗೋಣ, ಪ್ಲಸ್ ಅಂತ ತಗೋಣ. ಈಗ ಐ ಎಲ್ ಐ ಎಸ್ ಎಚ್ ಏನಾಗ್ತಾ ಇದೆ, ಹೋಗ್ತಾ ಇದೆ, ಇದಕ್ಕೆ ಏನಂತ ಕರೆಯೋಣ, ಮೈನಸ್ ಐ ಎಲ್. ಐ ಎಸ್ ಎಚ್ ಹೋಗ್ತಾ ಇದೆಯಾ? ಎಸ್, ಮೈನಸ್ ಐ ಎಸ್ ಎಚ್. ಇಷ್ಟ ಬರೀರಿ. ಬಂದ್ರೆ ಪ್ಲಸ್, ಹೋದ್ರೆ ಮೈನಸ್. ಈ ಜಂಕ್ಷನ್ ತಗೋಬೇಕು, ಇದಕ್ಕೆ ಕಾನ್ಸಂಟ್ರೇಟ್ ಮಾಡಬೇಕು, ಇದೇ ಜಂಕ್ಷನ್ ಕಾನ್ಸಂಟ್ರೇಟ್ ಮಾಡಬೇಕು. ಇಲ್ಲಿ ಐ ಎ ಈ ಜಂಕ್ಷನ್ ಬರ್ತಾ ಇದೆಯಾ? ಒಬ್ವಿಯಸ್ಲಿ ಬರ್ತಾ ಇದೆ ನೋಡಿ, ಇಲ್ಲಿಂದ ಹೊರಡ್ತಾ ಇದೆ, ಈ ಜಂಕ್ಷನ್ ಬಂತು. ಐ ಎಲ್ ಅಪೋಸಿಟ್ ಆಗೈತೆ, ಅಂದ್ರೆ ಈ ಜಂಕ್ಷನ್ ಇಂದ ಹೊರಟೋಗ್ಬಿಟ್ಟಿದೆ. ಐ ಎಸ್ ಎಚ್ ಆಲ್ರೆಡಿ ಈ ಜಂಕ್ಷನ್ ಇಂದ ಹೊರಟೋಗ್ಬಿಟ್ಟಿದೆ. ಹೋದ್ರೆ ಮೈನಸ್, ಬಂದ್ರೆ ಪ್ಲಸ್, ಅದನ್ನೇ ಬರ್ದಿದ್ದು. ಬರ್ತಾ ಇದೆ ಅದಕ್ಕೆ ಪ್ಲಸ್ ಐ ಎ, ಹೋಗ್ತಾ ಇದೆ ಮೈನಸ್ ಐ ಎಲ್. ಐ ಎಸ್ ಎಚ್ ಹೋಗ್ತಾ ಇದೆ ಮೈನಸ್ ಎಚ್, ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಪ್ಲಸ್, ಹೋಗ್ತಾ ಇದೆ ಹೋಗ್ತಾ ಇದೆ ಹೋಗ್ತಾ ಇದೆ ಮೈನಸ್. ತಲೆ ಹೊಡೆ. ಈಗ ಬರ್ತಾ ಇದೆ, ಸೊ ಈ ಜಂಕ್ಷನ್ ಬರ್ತಾ ಇದೆ, ಅದಕ್ಕೆ ಪ್ಲಸ್ ಐ ಎ ಅಂತ ತಗೊಂಡೆ. ಐ ಎಸ್ ಎಚ್ ಐ ಎಲ್ ಎರಡು ಏನಾಗ್ತಾ ಇದೆ, ಹೋಗ್ತಾ ಇದೆ, ಅದಕ್ಕೆ ಮೈನಸ್ ಐ ಎಲ್ ಮೈನಸ್ ಐ ಎಸ್ ಎಚ್. ಈಗ ಅಕಾರ್ಡಿಂಗ್ ಟು ಮ್ಯಾಥಮೆಟಿಕ್ಸ್, ಚೂರ್ ಮ್ಯಾಥಮೆಟಿಕ್ಸ್ ಬಳಕೆ ಮಾಡಿದ್ರೆ ಐ ಎನ ಹಂಗೆ ಇಟ್ಕೋತೀನಿ, ಐ ಎನ ಹಂಗೆ ಇಟ್ಕೊಳ್ಳೋಣ, ಇಲ್ಲಿ ಹೆಂಗಿದೆಯೋ ಹಂಗೆ ಬರೀರಿ. ಈ ಐ ಎಲ್ ಐ ಎಸ್ ಎಚ್ ನ ಆ ಕಡೆ ದಬ್ಬಬೇಕು. ಆ ಕಡೆ ದಬ್ಬೋದು ಅಂದ್ರೆ ಏನು ಅಂದ್ರೆ ಈಸ್ ಈಕ್ವಲ್ ಟು ಹಾಕ್ಬೇಕು. ಏನ್ ಹಾಕ್ಬೇಕು? ಈಸ್ ಈಕ್ವಲ್ ಟು ಹಾಕ್ಬೇಕು. ಐ ಎನ ಹಂಗೆ ಇಟ್ಕೊಳ್ರಿ, ಐ ಎನ ಹಂಗೆ ಇಟ್ಕೊಳ್ರಿ. ಈ ಐ ಎಲ್ ಐ ಎಸ್ ಎಚ್ ನ ಮೈನಸ್ ಐ ಎಲ್ ಮೈನಸ್ ಐ ಎಸ್ ಎಚ್ ನ ಆ ಕಡೆ ದಬ್ಬಿದ್ರೆ, ಆ ಕಡೆ ದಬ್ಬೋದು ಅಂದ್ರೆ ಏನು, ಈಸ್ ಈಕ್ವಲ್ ಟು ಹಾಕ್ರಿ. ಈಸ್ ಈಕ್ವಲ್ ಟು ಹಾಕಿದ್ಮೇಲೆ ಎಲ್ಲಿ ಮೈನಸ್ ಇರುತ್ತೋ ಅಲ್ಲಿ ಪ್ಲಸ್ ಹಾಕೊಂಡ್ಬಿಟ್ರೆ ಆಯ್ತು. ನೋಡಿ, ಇಲ್ಲಿ ಮೈನಸ್ ಇದೆ, ಇದನ್ನ ನಾನು ಎಂತ ಮಾಡ್ತೀನಿ, ಪ್ಲಸ್ ಅಂತ ಮಾಡ್ತೀನಿ. ಇಲ್ಲೇನು ಇಲ್ಲ ಅಂದ್ರೆ ಪ್ಲಸ್. ಇಲ್ಲಿ ಮೈನಸ್ ಐ ಎಸ್ ಎಚ್ ಇದೆ, ಅದೇನಾಗುತ್ತೆ, ಪ್ಲಸ್ ಐ ಎಸ್ ಎಚ್ ಆಗುತ್ತೆ. ವೆರಿ ಸಿಂಪಲ್. ಓಕೆ, ನೋಡಿ ಅರ್ಥ ಆಯ್ತು ಅನ್ಕೊಂಡಿದೀನಿ. ಇಲ್ಲಿ ಕರೆಂಟ್ ಬರ್ತಾ ಇದೆ, ಬಂದ್ರೆ ಪ್ಲಸ್ ಹೋದ್ರೆ ಮೈನಸ್, ಗೊತ್ತಾಯ್ತು. ಇಲ್ಲಿ ಬರ್ತಾ ಇದೆ, ಅದಕ್ಕೆ ಐ ಎ ತಗೊಂಡೆ. ಐ ಎಸ್ ಎಚ್ ಐ ಎಲ್ ಎರಡು ಹೋಗ್ತಾ ಇದೆ, ಅದಕ್ಕೆ ಮೈನಸ್ ಐ ಎಲ್ ಮೈನಸ್ ಐ ಎಸ್ ಎಚ್ ತಗೊಂಡೆ. ಸಿಂಪಲ್ ಮ್ಯಾಥಮೆಟಿಕ್ಸ್. ಐ ಎನ ಹಂಗೆ ಇಟ್ಕೊಳ್ಳಿ. ಈ ಐ ಎಲ್ ಐ ಎಸ್ ಎಚ್ ನ ಆ ಕಡೆ ದಬ್ಬೋದು. ಆ ಕಡೆ ದಬ್ಬೋದು ಅಂದ್ರೆ ಈಕ್ವಲ್ಸ್ ಹಾಕ್ಬೇಕು ಅಂತ ಅರ್ಥ. ಈಕ್ವಲ್ಸ್ ಹಾಕಿದ್ಮೇಲೆ ಏನಾಗುತ್ತೆ, ಆ ಕಡೆ ದಬ್ಬಿದ್ರೆ ಏನಾಗುತ್ತೆ ಅಂದ್ರೆ ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ, ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ. ಇಲ್ಲಿ ಮೈನಸ್ ಇರೋದ್ರಿಂದ ಪ್ಲಸ್, ಇಲ್ಲೇನು ಇಲ್ಲ ಅಂದ್ರೆ ಪ್ಲಸ್. ಅರ್ಥ ಆಗ್ಬೇಕು ನಿಮಗೆ. ಸೊ ಇಲ್ಲಿ ಮೈನಸ್ ಇದೆ, ಮೈನಸ್ ಜಾಗಕ್ಕೆ ನಾನು ಪ್ಲಸ್ ಅಂತ ಬರುತ್ತೆ. ಎಲ್ಲಿ ಮೈನಸ್ ಇರುತ್ತೋ ಅಲ್ಲಿ ಪ್ಲಸ್, ಎಲ್ಲಿ ಮೈನಸ್ ಇರುತ್ತೋ ಅಲ್ಲಿ ಪ್ಲಸ್, ಎಲ್ಲಿ ಮೈನಸ್ ಇರುತ್ತೋ ಅಲ್ಲಿ ಪ್ಲಸ್, ಎಲ್ಲಿ ಪ್ಲಸ್ ಇರುತ್ತೋ ಅಲ್ಲಿ ಮೈನಸ್. ಕನ್ಫ್ಯೂಷನ್ ಆಗ್ಬಿಡ್ರಿ. ದಬ್ಬೋದು ಅಂದ್ರೆ ಅಷ್ಟೇ, ಸೈನ್ ಚೇಂಜ್ ಆಗ್ತವೆ. ಮೈನಸ್ ಇರೋ ಜಾಗದಲ್ಲಿ ಪ್ಲಸ್ ಹಾಕ್ಬೇಕು, ಇಲ್ಲೂ ಅಷ್ಟೇ ಬರುತ್ತೆ. ಅಲ್ಲಿಗೆ ಐ ಎ ಇಸ್ ಈಕ್ವಲ್ ಟು ಐ ಎಲ್ ಪ್ಲಸ್ ಐ ಎಸ್ ಎಚ್ ನೆನ್ಪಿಡ್ಕೋಬೇಕು. ಐ ಎ ಇಸ್ ಈಕ್ವಲ್ ಟು ಐ ಎಲ್ ಪ್ಲಸ್ ಐ ಎಸ್ ಎಚ್. ದಿಸ್ ಇಸ್ ದ ಕರೆಂಟ್ ರಿಲೇಷನ್. ಇದು ಪ್ಯಾರಲಲ್ ಬಂದಾಗ ಅಂದ್ರೆ ಐ ಎ ಇಸ್ ಈಕ್ವಲ್ ಟು ಐ ಎಲ್ ಪ್ಲಸ್ ಐ ಎಸ್ ಎಚ್ ಅಂತ ಕರಿತೀವಿ. ಐ ಎ ಇಸ್ ಈಕ್ವಲ್ ಟು ಐ ಎಲ್ ಪ್ಲಸ್ ಐ ಎಸ್ ಎಚ್. ದಿಸ್ ಇಸ್ ದ ಫಸ್ಟ್ ಕರೆಂಟ್ ಇಕ್ವೇಶನ್. ಮುಗೀತು, ಕರೆಂಟಿನ ಕತೆ ಮುಗೀತು. ನಾವು ಕರೆಂಟ್ ನಾವು ಬರ್ದಿದ್ದೆ ನೋಡಿ, ಎಷ್ಟು ಸಿಂಪಲ್ ಆಗೈತೆ. ನಾನು ಎಷ್ಟು ಸಿಂಪಲ್ ಟ್ರಿಕ್ ಹೇಳ್ಕೊಟ್ಟೆ. ಬಂದ್ರೆ ಪ್ಲಸ್ ಹೋದ್ರೆ ಮೈನಸ್, ಬಂದ್ರೆ ಪ್ಲಸ್ ಹೋದ್ರೆ ಮೈನಸ್, ಬಂದ್ರೆ ಪ್ಲಸ್ ಹೋದ್ರೆ ಮೈನಸ್. ವೆರಿ ಸಿಂಪಲ್ ಆಗಿ ನಾವು ಬರ್ದ್ವಿ, ಹೌದಾ? ಕನ್ಫ್ಯೂಷನ್ ಆಗ್ಬಿಟ್ರೆ ಇಲ್ಲಿ ಸುತ್ತೋದು ಜಾಸ್ತಿ, ರೆಸಿಸ್ಟೆನ್ಸ್ ಜಾಸ್ತಿ, ಸುತ್ತೋದು ಜಾಸ್ತಿ, ರೆಸಿಸ್ಟೆನ್ಸ್ ಜಾಸ್ತಿ, ಸುತ್ತೋದು ಜಾಸ್ತಿ, ರೆಸಿಸ್ಟೆನ್ಸ್ ಜಾಸ್ತಿ. ಬಂದ್ರೆ ಪ್ಲಸ್ ಹೋದ್ರೆ ಮೈನಸ್, ಬಂದ್ರೆ ಪ್ಲಸ್ ಹೋದ್ರೆ ಮೈನಸ್. ನೋಡಿ ಬಂತು, ಅದಕ್ಕೆ ಪ್ಲಸ್ ಬರ್ದೆ. ಇಲ್ಲಿ ಹೋಗ್ತಾ ಇದಾವೆ, ಅದಕ್ಕೆ ಮೈನಸ್ ಬರ್ದೆ. ಐ ಹಂಗೆ ಇಟ್ಕ ಆ ಕಡೆ ದಬ್ಬ ಉಳಿದವನ. ಆ ಕಡೆ ದಬ್ಬೋದು ಅಂದ್ರೆ ಏನು, ಈಕ್ವಲ್ಸ್ ಹಾಕು, ಸೈನ್ ಚೇಂಜ್ ಮಾಡು. ಈಕ್ವಲ್ಸ್ ಹಾಕು, ಸೈನ್ ಚೇಂಜ್ ಮಾಡು. ಮೈನಸ್ ಇದ್ದಿದ್ದು ಪ್ಲಸ್, ಅಲ್ಲಿಗೆ ಐ ಎಲ್ ಪ್ಲಸ್ ಐ ಎಸ್ ಎಚ್. ಕರೆಂಟ್ ಕತೆ ಮುಗೀತು. ಅರ್ಥ ಆಯ್ತು ಅನ್ಕಣಿ. ನೆಕ್ಸ್ಟ್ ವಿ ಹ್ಯಾವ್ ಟು ಮೂವ್ ಆನ್ ವೋಲ್ಟೇಜ್. ನೆಕ್ಸ್ಟ್ ವೋಲ್ಟೇಜ್ ಇಕ್ವೇಶನ್ ಬರೀಬೇಕು. ಹೆಂಗ್ ಬರೆಯೋದು ವೋಲ್ಟೇಜ್ ಇಕ್ವೇಶನ್? ವೆರಿ ಸಿಂಪಲ್. ವೋಲ್ಟೇಜ್ ಇಕ್ವೇಶನ್ ಬರೆಯೋದು ಹೆಂಗ್ ಬರೆಯೋದು? ವೋಲ್ಟೇಜ್ ಇಕ್ವೇಶನ್ ವೆರಿ ಸಿಂಪಲ್. ನೋಡಿ, ದಿಸ್ ಇಸ್ ದ ಇ ಎಮ್ ಎಫ್ ಇಂಡ್ಯೂಸ್ಡ್, ಹೌದಾ? ದಿಸ್ ಇಸ್ ದ ಇ ಎಮ್ ಎಫ್ ಇಂಡ್ಯೂಸ್ಡ್. ನಾನು ಆಗಲೇ ಹೇಳಿದ್ದೀನಿ ನಿಮಗೆ. ಸೊ ಒಂದು ಸಪರೇಟ್ಲಿ ಎಕ್ಸೈಟೆಡ್ ಜನರೇಟರ್ ಹೇಳಿದ್ದೆ ನಾನು. ಯಾವುದೇ ಒಂದು ರೆಸಿಸ್ಟೆನ್ಸ್ಗೆ, ಎನಿ ರೆಸಿಸ್ಟೆನ್ಸ್, ಯಾವುದೇ ರೆಸಿಸ್ಟೆನ್ಸ್ ತಗೊಳ್ಳಿ, ಅದಕ್ಕೆ ನೀವು ಕರೆಂಟ್ ಅನ್ನ ಸಪ್ಲೈ ಮಾಡಿದ್ರೆ ದೇರ್ ಈಸ್ ಎ ವೋಲ್ಟೇಜ್ ಡ್ರಾಪ್. ಏನಾಗುತ್ತೆ ಅಂತ ಹೇಳಿದ್ದೀನಿ, ವೋಲ್ಟೇಜ್ ಡ್ರಾಪ್ ಆಗುತ್ತೆ ಅಂತ ಹೇಳಿದ್ದೆ. ಇದನ್ನ ಓದು ನನ್ನ ವಿಡಿಯೋಸ್ ಅಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. when the current is flowing to the resistance, ವೋಲ್ಟೇಜ್ ಅನ್ನ ಡ್ರಾಪ್ ಮಾಡ್ಕೊಳತ್ತಂದ್ರೆ ಲೋಡ್ ವೋಲ್ಟೇಜ್ ನ ನುಂಗಕ್ಕೆ ಸ್ಟಾರ್ಟ್ ಮಾಡುತ್ತೆ, ಡ್ರಾಪ್ ಮಾಡ್ಕೊಂಡ್ಬಿಡುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಎಷ್ಟೋ ವೋಲ್ಟೇಜ್, ಒಂದು 220 ವೋಲ್ಟ್ಸ್ ಇದೆ ಅಂತ ಅನ್ಕೊಳ್ಳೋಣ. ಆರ್ಮೇಚರ್ ಎಷ್ಟು ವೋಲ್ಟೇಜ್ ಜನರೇಟ್ ಮಾಡಿದೆ? 220 ವೋಲ್ಟ್ಸ್ ಜನರೇಟ್ ಮಾಡಿದೀನಿ. 220 ವೋಲ್ಟ್ಸ್ ಕರೆಂಟ್ ನ ದಬ್ತು. ಆ ಕರೆಂಟ್ ಎಲ್ಲಿಗೆ ಬಂತು? ದಟ್ ಈಸ್ ಐ ಎಲ್. ಆ ಕರೆಂಟ್ ಎಲ್ಲಿಗೆ ಹೋಗ್ತಾ ಇದೆ? ಲೋಡಿಗೆ ಹೋಗ್ತಾ ಇದೆ. ಯಾವಾಗ ಐ ಎಲ್ ಲೋಡಿಗೆ ಹೋಯ್ತು ನೋಡಿ, ಇಲ್ಲಿ ಯಾವಾಗ ಕರೆಂಟ್, ದಿಸ್ ಇಸ್ ರೆಸಿಸ್ಟೆನ್ಸ್ ಆರ್ ಲೋಡ್.
ಆಯ್ತಾ, ರೆಸಿಸ್ಟಿವ್ ಲೋಡ್ ಅಂತ ಕರೆಯೋಣ, ಇದೊಂದು ಲೋಡ್ ಅಂತ ಕರೆಯೋಣ. ಯಾವಾಗ ಲೋಡಿಗೆ ಕರೆಂಟ್ ಹೋಯ್ತು, ಯಾವಾಗ ಲೋಡಿಗೆ ಕರೆಂಟ್ ಹೋಯ್ತು, ಏನಾಯ್ತು, ವೋಲ್ಟೇಜ್ನ ನುಂಗ್ತು. ಇಲ್ಲಿ 220 ವೋಲ್ಟ್ಸ್ ಇದೆ, 220 ವೋಲ್ಟ್ಸ್ ಕರೆಂಟ್ನ ದೊಕ್ತು. ಆ ಕರೆಂಟ್ ಎಲ್ಲಿಗೆ ಹೋಗ್ತಾ ಇದೆ, ಲೋಡಿಗೆ ಹೋಗ್ತಾ ಇದೆ. ಯಾವಾಗ ಕರೆಂಟ್ ಲೋಡಿಗೆ ಹೋಯ್ತು, ದೇರ್ ಇಸ್ ಎ ಡ್ರಾಪ್. ಏನಾಯ್ತು, ವೋಲ್ಟೇಜ್ ಡ್ರಾಪ್ ಆಯ್ತು. ಎಷ್ಟು ಡ್ರಾಪ್ ಆಯ್ತು, ಅದಕ್ಕೆ ನಾವೇನ್ ಮಾಡ್ತೀವಿ, ಒಂದು ರೆಪ್ರೆಸೆಂಟ್ ಮಾಡ್ತೀವಿ. ಏನಿಲ್ಲ, ಒಂದು ವೋಲ್ಟ್ ಮೀಟರ್ ಕನೆಕ್ಟ್ ಮಾಡಿದ್ರು ಆಯ್ತು, ಸಿಕ್ಬಿಡೋದು. ಆಯ್ತಾ, ಸೊ ಜಸ್ಟ್ ಕನೆಕ್ಟ್ ಆನ್ ವೋಲ್ಟ್ ಮೀಟರ್. ಇದಕ್ಕೆ ಏನಂತ ಕರೆಯೋಣ, ವಿ ಟಿ ಅಂದ್ರೆ ಟರ್ಮಿನಲ್ ವೋಲ್ಟೇಜ್. ಇದನ್ನ ಸಪರೇಟ್ಲಿ ಎಕ್ಸೈಟೆಡ್ ಜನರೇಟರ್ ಅಲ್ಲೂ ನಾನು ಬರ್ದಿದ್ದೆ. ವಿ ಟಿ ಅಂದ್ರೆ ಟರ್ಮಿನಲ್ ವೋಲ್ಟೇಜ್, ಅಂದ್ರೆ ಲೋಡ್ ಹತ್ರ ಸಿಕ್ಕಿರೋ ವೋಲ್ಟೇಜ್ ಎಷ್ಟು. ದಟ್ಸ್ ವೆರಿ ಇಂಪಾರ್ಟೆಂಟ್. ಹೌದಾ, ನೀವು ಯಾವುದೇ ಫ್ಯಾನ್ ಆನ್ ಮಾಡ್ತೀರಿ ಅಥವಾ ಟಿವಿ ಆನ್ ಮಾಡ್ತೀರಿ, ಫ್ರಿಡ್ಜ್ ಆನ್ ಮಾಡ್ತೀರಿ ಅಂದ್ರೆ ಆ ಲೋಡಿಗೆ, ಆ ಫ್ರಿಡ್ಜ್, ಟಿವಿ, ಫ್ಯಾನ್ಗೆ ಎಷ್ಟು ವೋಲ್ಟೇಜ್ ಸಿಗ್ತಾ ಇದೆ, ಅದು ಇಂಪಾರ್ಟೆಂಟ್ ಅಲ್ವಾ. ಅದಕ್ಕೆ ನಾನೇನ್ ಮಾಡಿದೆ, ಪ್ಯಾರಲಲ್ ಆಗಿ ಒಂದು ವೋಲ್ಟ್ ಮೀಟರ್ ಏನ್ ಮಾಡುತ್ತೆ, ವೋಲ್ಟೇಜ್ ಮೆಷರ್ ಮಾಡುತ್ತೆ. ಆ ವೋಲ್ಟ್ ಮೀಟರ್ ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದೆ. ಯಾವುದಕ್ಕೆ, ಲೋಡಿಗೆ ಕನೆಕ್ಟ್ ಮಾಡಿದೆ. ಇಲ್ಲಿ ಎಷ್ಟು ವೋಲ್ಟೇಜ್ ಸಿಕ್ಕಿದೆ, ಜನರೇಟ್ ಆಗಿದೆ ಎಷ್ಟು, 220 ವೋಲ್ಟ್ಸ್. 220 ವೋಲ್ಟ್ಸ್ ಸಿಗ್ತಾ ಇದೆಯಾ ಲೋಡಿಗೆ, ದಟ್ಸ್ ವೆರಿ ಇಂಪಾರ್ಟೆಂಟ್. ಅದು ಆಮೇಲೆ ನೋಡ್ತಾ ಬರೋಣ, ಅದು ಗೊತ್ತಾಗುತ್ತೆ, ಹೇಳ್ತೀನಿ. ಇಲ್ಲಿ ನಾನು ಒಂದು ಟರ್ಮಿನಲ್ ವೋಲ್ಟೇಜ್ ಹಾಕೊಂಡೆ, ಪ್ಲಸ್ ಮೈನಸ್ ಹಾಕೋತೀನಿ, ಯಾಕಂದ್ರೆ ಡಿ ಸಿ ಸಪ್ಲೈ, ಸೊ ಪ್ಲಸ್ ಮೈನಸ್ ಹಾಕೊಂಡೆ. ವಿ ಟಿ ಮೀನ್ಸ್ ಟರ್ಮಿನಲ್ ವೋಲ್ಟೇಜ್. ಈಗ ನೆಕ್ಸ್ಟ್ ಪ್ರಶ್ನೆ ಏನು, ದಿಸ್ ಈಸ್ ವೋಲ್ಟೇಜ್ ಇಂಡ್ಯೂಸ್ಡ್, ಎಷ್ಟು, ಇ ಅಂತ ಕರೀಲಿ. ದಿಸ್ ಈಸ್ ವೋಲ್ಟೇಜ್ ಇಂಡ್ಯೂಸ್ಡ್, ಇ. ಆರ್ಮೇಚರ್ ಅಲ್ಲಿ ಜನರೇಟ್ ಆಗಿರೋ ವೋಲ್ಟೇಜ್ ಎಷ್ಟು, 220 ವೋಲ್ಟ್ಸ್. ಹೌದಾ, ಜಸ್ಟ್ ಅನ್ ಅಸಂಪ್ಷನ್, ಐ ಆಮ್ ಸೇಯಿಂಗ್ ಅನ್ ಅಸಂಪ್ಷನ್. 220 ವೋಲ್ಟ್ಸ್ ಬಂದಿದೆ. ಆ 220 ವೋಲ್ಟ್ಸ್ ಲೋಡಿಗೆ ಸಿಕ್ಕಿದ್ಯಾ, 220 ವೋಲ್ಟ್ ಲೋಡಿಗೆ ಹೋಗಿದ್ಯಾ, ಇಲ್ಲ. ನಾನು ಅವತ್ತು ಹೇಳಿದೀನಿ ನಿಮಗೆ, ಯಾಕೆ ಅನ್ನೋದು ಗೊತ್ತಿರಬೇಕು, 6th ವಿಡಿಯೋದಲ್ಲಿ ಹೇಳಿದೀನಿ. ಸೊ 220 ವೋಲ್ಟ್ಸ್ ಲೋಡಿಗೆ ಸಿಗಲ್ಲ. ಸಪೋಸ್ ಇಟ್ ಶುಡ್ ಬಿ ಎ 200 ವೋಲ್ಟ್ಸ್. ಲೋಡ್ ಹತ್ರ ಎಷ್ಟು ವೋಲ್ಟೇಜ್ ಸಿಕ್ಕಿದೆ, 200 ವೋಲ್ಟ್ ಸಿಕ್ಕಿದೆ. ಆಕ್ಚುಲಿ ಸಿಗ್ಬೇಕಾಗಿತ್ತು ಎಷ್ಟು, 220 ವೋಲ್ಟ್ಸ್ ಸಿಗ್ಬೇಕಾಗಿತ್ತು, ಬಟ್ ಸಿಗಲ್ಲ. ಎಷ್ಟು ಸಿಗ್ತಾ ಇದೆ, 200 ವೋಲ್ಟ್ ಸಿಗ್ತದೆ. ಹಂಗಾರೆ 20 ವೋಲ್ಟ್ಸ್ ಎಲ್ಲೋ ಸರ್. ಈಗ ನಾವು ಏನೇ ವೋಲ್ಟೇಜ್ ಜನರೇಟ್ ಮಾಡಿದ್ರು ಆ ವೋಲ್ಟೇಜ್ ಎಲ್ಲಿಗೆ ಹೋಗ್ಬೇಕು. ಈಗ ನೀವು ಪೂಜೆ ಮಾಡ್ಸಕ್ಕೆ ದೇವಸ್ಥಾನಕ್ಕೆ ಹೋಗ್ತೀರಿ, ದೇವಸ್ಥಾನಕ್ಕೆ ಪೂಜೆ ಮಾಡ್ಸಕ್ ಹೋಗ್ತೀರಿ ಅಂದಮೇಲೆ ಅಲ್ಲಿ ದೇವ್ರು ಇರ್ಬೇಕಲ್ವಾ. ಸೊ ಅಲ್ಲಿ ದೇವ್ರು ಇದ್ರೆ ಮಾತ್ರ ಪೂಜೆ ಮಾಡ್ಸಕ್ ಹೋಗ್ತೀರಿ. ಸಿಂಪಲ್ ಕಾನ್ಸೆಪ್ಟ್ ಇಲ್ಲೂ ಅಷ್ಟೇ. ಈಗ ಲೋಡ್ ಕನೆಕ್ಟ್ ಮಾಡಿದ್ದೀರಿ ಅಂದ್ರೆ ಉದ್ದೇಶ ಏನು, ನಾನು ಏನೇ ವೋಲ್ಟೇಜ್ ಜನರೇಟ್ ಮಾಡಿದ್ರು ಅದು ಸೀದಾ ಎಲ್ಲಿಗೆ ಹೋಗ್ಬೇಕು, ಲೋಡಿಗೆ ಹೋಗ್ಬೇಕು. ಇಲ್ಲಿ ಅಬ್ಸರ್ವ್ ಮಾಡ್ರಿ, 220 ವೋಲ್ಟ್ಸ್ ಜನರೇಟರ್ ಅಲ್ಲಿ ಜನರೇಟ್ ಆಗಿದೆ, ಆರ್ಮೇಚರ್ ಅಲ್ಲಿ 220 ವೋಲ್ಟ್ಸ್ ಜನರೇಟ್ ಆಗಿದೆ. ಆ ಎಲ್ಲ 220 ವೋಲ್ಟ್ಸ್ ಎಲ್ಲಿಗೆ ಹೋಗ್ಬೇಕಾಯ್ತು, ಲೋಡಿಗೆ ಹೋಗ್ಬೇಕಾಯ್ತು. ಬಟ್ ಲೋಡಿಗೆ ಹೋಗ್ತಾ ಇದೆ. ಎಷ್ಟು ಹೋಗ್ತಾ ಇದೆ, ಓನ್ಲಿ 200 ವೋಲ್ಟ್ಸ್ ವಿ ಆರ್ ರಿಸೀವಿಂಗ್. ಓನ್ಲಿ 200 ವೋಲ್ಟ್ಸ್ ಮಾತ್ರ ಸಿಗ್ತಾ ಇದೆ. ಟರ್ಮಿನಲ್ ವೋಲ್ಟೇಜ್ ಎಷ್ಟು ಸಿಗ್ತಾ ಇದೆ ನೋಡಿ, ಕನ್ಫ್ಯೂಷನ್ ಆಗ್ಬಿಡ್ರಿ. ಇದು ಇಂಡ್ಯೂಸ್ಡ್ ಇ ಎಂ ಎಫ್, ಇದು ಟರ್ಮಿನಲ್ ವೋಲ್ಟೇಜ್. ಇಂಡ್ಯೂಸ್ಡ್ ಇ ಎಂ ಎಫ್ ಅಂದ್ರೆ ಜನರೇಟರ್ ಅಲ್ಲಿ ಉದ್ಭವ ಆಗಿರುವಂತ ವೋಲ್ಟೇಜ್. ಟರ್ಮಿನಲ್ ವೋಲ್ಟೇಜ್ ಅಂದ್ರೆ ಏನು, ಲೋಡ್ ಹತ್ರ ಸಿಗ್ತಿರುವಂತ ವೋಲ್ಟೇಜ್. ಕನ್ಫ್ಯೂಷನ್ ಆಗ್ಬಿಡ್ರಿ. ವೋಲ್ಟೇಜ್ ಜನರೇಟೆಡ್ ಇನ್ ಅ ಜನರೇಟರ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ಇ. ವಾಟ್ ಈಸ್ ದ ವೋಲ್ಟೇಜ್ ಅಕ್ರಾಸ್ ದ ಲೋಡ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ವಿ ಟಿ. ಓಕೆ, ವೆರಿ ಸಿಂಪಲ್. ಓಕೆ, ಈಗ ಇಂಡ್ಯೂಸ್ಡ್ ಇ ಎಂ ಎಫ್ ಇ ಇಸ್ ಈಕ್ವಲ್ ಟು 220 ಇಸ್ ಈಕ್ವಲ್ ಟು 200 ಅಂತ ಬರೀತೀರಾ. ಈ ಬರೆಯಕ್ಕಾಗತ್ತಾ ನಾವು, ಇ ಇಸ್ ಈಕ್ವಲ್ ಟು ವಿ ಟಿ ಅಂತ ಬರೆಯಕ್ಕಾಗತ್ತಾ, ಇಲ್ಲ. ಯಾಕೆ, ಇಲ್ಲಿ ನೋಡಿ, ವೋಲ್ಟೇಜ್ ಜನರೇಟ್ ಆಗಿದೆ ಎಷ್ಟು, 220, ಸಿಕ್ಕಿದ್ದೆಷ್ಟು 200. ವೆದರ್ 220 ಇಸ್ ಈಕ್ವಲ್ ಟು 200, ಇಲ್ಲ, ತಪ್ಪಾಗುತ್ತೆ. ಹೌದಾ, ಇಟ್ ಇಸ್ ನಾಟ್ ಈಕ್ವಲ್ ಟು 220, ನಾಟ್ ಈಕ್ವಲ್ ಟು 200, ರೈಟ್. ಹಂಗಾರೆ ಏನಾಗುತ್ತೆ ಸರ್, ಹಂಗಾರೆ ಇನ್ನು ಉಳಿದಿರೋ 20 ವೋಲ್ಟ್ಸ್ ಎಲ್ಲಿ, ಲಾಸಸ್. ದಟ್ ಈಸ್ ಕಾಲ್ಡ್ ಲಾಸಸ್. ಏನಾಗಿದೆ, 20 ವೋಲ್ಟ್ ಬೇರೆ ಕಡೆ ಬೇರೆ ಯಾರೋ ನುಂಗು ಬಿಟ್ಟಿದ್ದಾರೆ. ಇನ್ನು 20 ವೋಲ್ಟ್ಸ್ ಏನ್ ಮಾಡ್ಬಿಟ್ಟಿದ್ದಾರೆ, ಬೇರೆ ಯಾರೋ ನುಂಗಿದ್ದಾರೆ. ಬೇರೆ ಯಾರು ಅಲ್ಲ, ಇವರೇ ವೋಲ್ಟೇಜ್ ಡ್ರಾಪ್. ಎಲ್ಲಿ ಆಗ್ತಾ ಇದೆ ಸರ್ ಹಂಗಾರೆ ವೋಲ್ಟೇಜ್ ಡ್ರಾಪ್, ನೆನ್ಪಿಟ್ಕೊಳ್ಳಿ. ಆರ್ಮೇಚರ್ ಅಲ್ಲಿ ವೋಲ್ಟೇಜ್ ಡ್ರಾಪ್ ಆಗ್ತಾ ಇದೆ. ಆರ್ಮೇಚರ್ ಅಲ್ಲಿ ಏನಾಗ್ತಾ ಇದೆ, 20 ವೋಲ್ಟ್ ಅಲ್ಲಿ 18 ವೋಲ್ಟ್ ನುಂಗುತ್ತಾ ಇದೆ. ಎಷ್ಟು ನುಂಗ್ತಾ ಇದೆ, 18 ವೋಲ್ಟ್ಸ್ ನುಂಗ್ತಾ ಇದೆ. 18 ವೋಲ್ಟ್ ನುಂಗ್ಬಿಟ್ಟಿದೆ. ಆರ್ಮೇಚರ್ ಅಲ್ಲಿ ಕಳಿಸ್ಬೇಕಾದ್ರೆ ಆರ್ಮೇಚರ್ ಏನ್ ಮಾಡಿದೆ, 18 ವೋಲ್ಟ್ ನುಂಗು ಬಿಟ್ಟಿದೆ. ಇಲ್ಲಿ ನಾನು ಅದನ್ನ ಹಂಗೆ ಬರೆಯಕ್ಕಾಗತ್ತೆ, 18 ವೋಲ್ಟ್ ನುಂಗಿದೆ ಪ್ಲಸ್ 18 ವೋಲ್ಟ್ಸ್ ಇನ್ಸರ್ಟೆಡ್ ಬೈ ಆರ್ಮೇಚರ್ ಅಂತ ನಾನು ಬರೆಯಕ್ಕಾಗತ್ತೆ, ಇಲ್ಲ. ಅದನ್ನ ರೆಪ್ರೆಸೆಂಟ್ ಮಾಡಬೇಕು. ಹೆಂಗ್ ರೆಪ್ರೆಸೆಂಟ್ ಮಾಡ್ತೀವಿ, ವಾಟ್ ಈಸ್ ದ ಈಕ್ವೇಶನ್ ಆಫ್ ವೋಲ್ಟೇಜ್ ಅಕಾರ್ಡಿಂಗ್ ಟು ಓಮ್ಸ್ ಲಾ, ವಿ ಇಸ್ ಈಕ್ವಲ್ ಟು ಐ ಆರ್. ವಿ ಇಸ್ ಈಕ್ವಲ್ ಟು ಐ ಆರ್. ಇದೇ ವೋಲ್ಟೇಜ್ ಡ್ರಾಪ್ ಫಾರ್ಮುಲಾ ಬರ್ದೆ, ಐ ಇಂಟು ಆರ್. ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್ ಪ್ಲಸ್ ಐ ಇಂಟು ಆರ್. ಇಲ್ಲಿ ಐ ಇಂಟು ಆರ್ ಅಂದ್ರೆ ಯಾವ ತಗೋಬೇಕು, ಆರ್ಮೇಚರ್ ಅಲ್ಲೇ ನುಂಗಿದೆ, ವೋಲ್ಟೇಜ್ ಡ್ರಾಪ್ ಆಗಿದೆ. ಆರ್ಮೇಚರ್ ಅಲ್ಲೇ ವೋಲ್ಟೇಜ್ ಡ್ರಾಪ್ ಆಗಿದೆ ಅಂದ್ರೆ ಕರೆಂಟ್ ಅನ್ನ ಜಾಗಕ್ಕೆ ಏನ್ ಬರಿಬೇಕು, ಐ ಜಾಗಕ್ಕೆ ಏನ್ ಬರಿಬೇಕು, ಆರ್ ಜಾಗಕ್ಕೆ ಏನ್ ಮಾಡ್ಬೇಕು, ಆರ್. ಯಾಕೆಂದ್ರೆ ಆರ್ಮೇಚರ್ ರೆಸಿಸ್ಟೆನ್ಸ್, ಈಗ ಆರ್ಮೇಚರ್ಗೂ ರೆಸಿಸ್ಟೆನ್ಸ್ ಇರುತ್ತೆ. ನಾನು ಅದನ್ನೇ ಹೇಳಿದ್ದೀನಿ, ಆರ್ಮೇಚರ್ ವೈಂಡಿಂಗ್ ಅಲ್ಲೂ ರೆಸಿಸ್ಟೆನ್ಸ್ ಇರುತ್ತೆ. ಬಟ್ ಕಡಿಮೆ ರೆಸಿಸ್ಟೆನ್ಸ್ ಇದ್ರು, ಬಟ್ ರೆಸಿಸ್ಟೆನ್ಸ್ ಅಲ್ವಾ, ರೆಸಿಸ್ಟೆನ್ಸ್ ಅನ್ನೋದು ಇರೋದ್ರಿಂದ
ಒಬ್ವಿಯಸ್ಲಿ ದೇರ್ ಇಸ್ ಎ ಲಾಸ್, ದಟ್ ಈಸ್ IARA ಲಾಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಲಾಸ್ ಅಂದ್ರೆ ಇಷ್ಟು ತಲೆ ಹೊಡ್ಕೊಳ್ಳಿ, IARA ಲಾಸ್ ಅಂದ್ರೆ IARA. ವೆರಿ ಸಿಂಪಲ್. ಈಗ ಕನ್ಫ್ಯೂಷನ್ ಆಗ್ಬಿಟ್ರೆ ವೋಲ್ಟೇಜ್ ಇಂಡ್ಯೂಸ್ ಆಗಿರೋದು 220 ವೋಲ್ಟ್ಸು. ಆ 220 ವೋಲ್ಟ್ಸು ನಿಮ್ಮ ಲೋಡಿಗೆ ಸಿಗ್ತಾ ಇದೆಯಾ? ಇಲ್ಲ. ಓನ್ಲಿ 200 ವೋಲ್ಟ್ಸ್ ಆರ್ ಅವೈಲಬಲ್. ಇನ್ ರಿಮೈನಿಂಗ್ 20 ವೋಲ್ಟ್ಸ್ ಆರ್ ಆಲ್ರೆಡಿ ಡ್ರಾಪ್ ಹೊಡ್ಬಿಟ್ಟಿದೆ ಆರ್ಮೇಚರ್. ಆರ್ಮೇಚರ್ ಆಲ್ರೆಡಿ ಡ್ರಾಪ್ ಮಾಡಿಬಿಟ್ಟಿದೆ, ಅಂದರೆ 18 ವೋಲ್ಟ್ ಆಲ್ರೆಡಿ ನುಂಗ್ಬಿಟ್ಟಿದೆ. ಯಾವುದು? ಆರ್ಮೇಚರ್. ಅದನ್ನ ಹಂಗೆ ಬರೆಯೋಕ್ಕಾಗಲ್ಲ 18 ವೋಲ್ಟ್ ನುಂಗಿದೆ ಅಂತ. ಹೆಂಗೆ ಬರಿಬೇಕಂದ್ರೆ ಲಾಸ್, ದಟ್ ಈಸ್ ಡ್ರಾಪ್, ವೋಲ್ಟೇಜ್ ಡ್ರಾಪ್. ಫಾರ್ಮುಲಾ ಗೊತ್ತಿರಬೇಕು. ಓಮ್ಸ್ ಲಾ ಏನು ಹೇಳ್ತಾನೆ? V is equal to IR. V is equal to IR. V ಅಂದ್ರೆ ಏನು? ವೋಲ್ಟೇಜ್ ಡ್ರಾಪ್. V ಅಂದ್ರೆ ವೋಲ್ಟೇಜ್ ಡ್ರಾಪ್. IR ವಾಟ್ ಈಸ್ ದ ಫಾರ್ಮುಲಾ? I into R. ಇಲ್ಲಿ ಐ ಜಾಗಕ್ಕೆ ಏನಂತ ಹಾಕೋಬೇಕು, ಆರ್ ಜಾಗಕ್ಕೆ ಏನಂತ ಹಾಕೋಬೇಕು. ಇಲ್ಲಿ ಐ ಜಾಗಕ್ಕೆ ಈಗ ಆರ್ಮೇಚರ್ ಡ್ರಾಪ್ ಆಗಿದೆ ಅಂದಮೇಲೆ ನೀನು ISH ತಗಂತೆ, IL ತಗಂತೆ, IA ತಗತ್ತೀಯ. ಅಲ್ಲಿರೋ ಅಂತ ಬ್ರಾಂಚ್ ಅಲ್ಲಿ ಯಾವ ಕರೆಂಟ್ ಇದೆ ಅಂತ ತಗೋಬೇಕು. ಕಾಣ್ತಾ ಇರೋದು ಯಾವುದು? IA ಅಂತ ಬರಿ. ಸೊ ನೆಕ್ಸ್ಟ್ ಆರ್ ಅಂತ ಏನು ಬರೀಬೇಕು? ಆರ್ಮೇಚರ್ ರೆಸಿಸ್ಟೆನ್ಸ್ ಐತೋ ಇಲ್ಲೋ? 100% ಐತೆ. ಅದಕ್ಕೆ ಏನಾದ ಕರೆ? ಆರ್ ಬರೋದಾಯ್ತು. IARA. ಇದೆಷ್ಟು ನುಂಗಿದೆಯಪ್ಪ? 18. ಹೌದಾ? ಈಗ ಎಷ್ಟಾಯ್ತು? 220 is equal to 220 is equal to 218. Whether 220 is equal to 218? Not possible. 220 218 ಸಮ ಆಗಲ್ಲ. ಹಂಗಾರೆ 2 ವೋಲ್ಟ್ಸ್ ಯಾರು ನುಂಗಿದ್ರು ಸರ್? 2 ವೋಲ್ಟ್ಸು ಬ್ರಷ್ ನುಂಗ್ಬಿಟ್ರು. ನಾನು ಹೇಳಿದ್ದೀನಿ, ಇಟ್ ಈಸ್ ಎ ಕಾಮನ್ ವೋಲ್ಟೇಜ್ ಡ್ರಾಪ್ ಇನ್ ಆಲ್ ಜನರೇಟರ್ಸ್. ಎಲ್ಲ ಜನರೇಟರ್ಗಳಲ್ಲೂ ಈ ಕಾಮನ್ ವೋಲ್ಟೇಜ್ ಡ್ರಾಪ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಬ್ರಷ್ ಡ್ರಾಪ್, ರೈಟ್? ಬ್ರಷ್ 2 ವೋಲ್ಟ್ನ ನುಂಗುತ್ತೆ, ನೆನ್ಪಿಟ್ಕೊಳ್ಳಿ. ಪ್ಲಸ್ ವಿ ಬ್ರಷ್ ಇಲ್ಲೆಷ್ಟು ನುಂಗುತ್ತೆ? 2 ವೋಲ್ಟ್ಸ್ ನುಂಗುತ್ತೆ. ಅಲ್ಲಿಗೆ 218 ಪ್ಲಸ್ 2, ಅಲ್ಲಿಗೆ 220 is equal to 220. ನೋಡಿ, ನಾವೆಲ್ಲ ಏನೇ ಜನರೇಟ್ ಮಾಡಿದ್ರು ವೋಲ್ಟೇಜ್, ಎಲ್ಲಾ ವೋಲ್ಟೇಜ್ ಲೋಡಿಗೆ ಸಿಗಲ್ಲ. ಎಲ್ಲ ವೋಲ್ಟೇಜ್ ಲೋಡಿಗೆ ಸಿಗಲ್ಲ. ದಿಸ್ ಇಸ್ ದ ಫಾರ್ಮುಲಾ. ಇದನ್ನ ಇಷ್ಟು ನಾನು ಯಾಕೆ ಇದರಷ್ಟು ನೀವು ಬರೆಯೋ ಅವಶ್ಯಕತೆ ಇಲ್ಲ. ಇದು ಜಸ್ಟ್ ನಿಮಗೆ ಅರ್ಥ ಆಗಲಿ ಅಂತ ನಾನು ಹೇಳಿದೆ. ಇಲ್ಲಿ ನೀವು ಇಕ್ವೇಶನ್ ಬರ್ದ್ರಲ್ಲ, ಅದು ಬರೆಯೋ ಅವಶ್ಯಕತೆ ಇಲ್ಲ. ಇದು ಇಂಪಾರ್ಟೆಂಟ್, ಈ ಫಾರ್ಮುಲಾ ಇಂಪಾರ್ಟೆಂಟ್. E is equal to VT plus drop in the armature, that is IARA plus V brush. ನೆನ್ಪಿಟ್ಕೊಳ್ಳಿ, ಬ್ರಷ್ ಅಲ್ಲಿ 2 ವೋಲ್ಟ್ಸ್ ಹೋಗುತ್ತೆ. ಬ್ರಷ್ ಅಲ್ಲಿ 2 ವೋಲ್ಟ್ಸ್, ಇಲ್ಲಿ 18 ಪ್ಲಸ್ 220, ಸಾರಿ 200 ಪ್ಲಸ್ 18 ಪ್ಲಸ್ 2 220. ನಾನು ಜನರೇಟ್ ಮಾಡಿದ್ದು 220. ಲೋಡಿಗೆ ಸಿಕ್ಕಿದ್ದು ವೋಲ್ಟೇಜ್ ಎಷ್ಟು? 200. ಡ್ರಾಪ್ ಆಗಿದ್ದು 18. ಬ್ರಷ್ ಅಲ್ಲಿ ಡ್ರಾಪ್ ಆಗಿದ್ದು 2. ಸೊ ಇದಿಷ್ಟು ತಲೆ ಒಳಗೆ ಇಟ್ಕೋಬೇಕು. ಇದು ನಿಮಗೆ ಅರ್ಥ ಆಗಲಿಲ್ಲ ಅಂದ್ರೆ ನಾನು ಹೇಳ್ತೀನಿ ಕೇಳಿ ಇನ್ನೊಂದ್ಸತಿ. ಇದು ಗೊತ್ತಾಯ್ತು ನಮಗೆ. ಇ ಅಂದ್ರೆ ವೋಲ್ಟೇಜ್ ಇಂಡ್ಯೂಸ್ ಆಗಿರೋದು, VT ಅಂದ್ರೆ ಟರ್ಮಿನಲ್ ವೋಲ್ಟೇಜ್. ಈಗ 220 ಜನರೇಟ್ ಮಾಡಿದ್ದೀನಿ, ಇಲ್ಲಿ 200 ವೋಲ್ಟ್ ಸಿಕ್ತು. ಅಲ್ಲಿಗೆ 220 is equal to 200. ಓಕೆ, 18 ವೋಲ್ಟ್ಸ್ ಹೆಂಗ್ ಡ್ರಾಪ್ ಆಯ್ತು ಅಂದ್ರೆ 220 ವೋಲ್ಟ್ಸ್ ಏನ್ ಜನರೇಟ್ ಮಾಡಿದೆಯಲ್ಲ, 220 ವೋಲ್ಟ್ಸ್ ಅಲ್ಲಿ 18 ವೋಲ್ಟ್ಸ್ ಈ ಆರ್ಮೇಚರ್ ಇಲ್ಲಿರೋ ರೆಸಿಸ್ಟೆನ್ಸ್ ನುಂಗ್ಬಿಡುತ್ತೆ. ಆರ್ಮೇಚರ್ ಅಲ್ಲಿರೋ ರೆಸಿಸ್ಟೆನ್ಸ್ ನುಂಗುತ್ತೆ. ಸರ್, ಆರ್ಮೇಚರ್ ಅಲ್ಲಿ ವೈಂಡಿಂಗ್ಸ್ ಎಲ್ಲಿರುತ್ತೆ? ರೆಸಿಸ್ಟೆನ್ಸ್ ವೈಂಡಿಂಗ್ ಸುತ್ತಿರುತ್ತಾನೆ ಆರ್ಮೇಚರ್ಗೆ. ಆರ್ಮೇಚರ್ ವೈಂಡಿಂಗ್ ಸುತ್ತಿದ್ದೀರಿ ಅಂದ್ಮೇಲೆ ಅದಕ್ಕೆ ರೆಸಿಸ್ಟೆನ್ಸ್ ಇದ್ದೇ ಇರುತ್ತೆ. ನಾನು ಎಲ್ಲ ಹೇಳಿದ್ದೀನಿ, the resistivity of the material used for the winding is very 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 low. ಲೋ ಅಂದಮೇಲೆ ಇದ್ದೇ ಇರುತ್ತಾನೆ, 100% ರೆಸಿಸ್ಟೆನ್ಸ್ ಅನ್ನೋದು ಇರುತ್ತಲ್ವ. ಆ ರೆಸಿಸ್ಟೆನ್ಸ್ ಏನ್ ಮಾಡ್ತಾ ಇದೆ? 18 ವೋಲ್ಟ್ ನುಂಗುತ್ತೆ. ಅದನ್ನ ನಾನು ಹಂಗೆ ಬರೆಯೋಕ್ಕಾಗಲ್ಲ, 18 ವೋಲ್ಟ್ ನುಂಗುತ್ತೆ ಅಂತ ನಾನು ಬರೆಯೋಕ್ಕಾಗಲ್ಲ. ಅದಕ್ಕೆ ಹೆಂಗ್ ಬರೀಬೇಕಂದ್ರೆ ಫಾರ್ಮುಲಾ ಗೊತ್ತಿರಬೇಕು. ಓಮ್ಸ್ ಲಾ ಹೇಳ್ತಾನೆ. ಏನು? ವಾಟ್ ಈಸ್ ದ ಫಾರ್ಮುಲಾ ಆಫ್ ವೋಲ್ಟೇಜ್? V is equal to I into R. ಈ V ನೇ ವೋಲ್ಟೇಜ್ ಡ್ರಾಪ್. V is equal to V ಅಂದ್ರೆ ವೋಲ್ಟೇಜ್ ಡ್ರಾಪ್. ಈಗ I into R ಅಂತ ಬರೆದ್ರಿ. ಐ ಜಾಗಕ್ಕೆ ಏನ್ ಬರೀಬೇಕು? IA. ಆರ್ ಜಾಗಕ್ಕೆ ಆರ್. ಯಾಕೆ ಅಂದ್ರೆ ಈ ಬ್ರಾಂಚ್ ಅಲ್ಲಿ ಈಗ ಡ್ರಾಪ್ ಆಗ್ತಿರೋದು ಎಲ್ಲಿ? ಆರ್ಮೇಚರ್ ಅಲ್ಲಿ. ಆರ್ಮೇಚರ್ ಇರೋದು ಇಲ್ಲಿ. ಈ ಬ್ರಾಂಚ್ ಅಲ್ಲಿ ಇರೋ ಕರೆಂಟ್ ಯಾವುದು? IA ಬರ್ರಿ. ದೆನ್ ಆರ್ಗೆ ಏನಂತ ಬರೀಬೇಕು? RA ಅಂತ ಬರೆದು. ಯಾಕೆ RA ಅಂತ ಬರೆದೆ ಅಂದ್ರೆ ಆರ್ಮೇಚರ್ ಅಲ್ಲಿರೋ ರೆಸಿಸ್ಟೆನ್ಸ್, ದಟ್ ಈಸ್ RA. ಆರ್ಮೇಚರ್ ರೆಸಿಸ್ಟೆನ್ಸ್, ಆರ್ಮೇಚರ್ ಕರೆಂಟ್. ಅದಕ್ಕೆ IARA ಪ್ಲಸ್ ವಿ ಬ್ರಷ್. ನಾನು ಹೇಳಿದ್ದೀನಿ 2 ವೋಲ್ಟ್ ಕಾಮನ್ ನುಂಗೆ ನುಂಗುತ್ತೆ, 100% ನುಂಗ್ತವೆ. ಎಲ್ಲ ಬ್ರಷ್ ಇವು 2 ವೋಲ್ಟ್ಸ್ ನುಂಗುತ್ತೆ. ಅಲ್ಲಿಗೆ ಪ್ಲಸ್ ವಿ ಬ್ರಷ್ ಬರೆದ್ರೆ ಆಯ್ತು. 18 ಪ್ಲಸ್ 2 ಅಲ್ಲಿಗೆ 220 is equal to 220. ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ವೋಲ್ಟೇಜ್ ಇಕ್ವೇಶನ್. ಓಕೆ, ಸೊ ಇದಿಷ್ಟನ್ನ ಬರೀಬೇಕು. ಫಾರ್ಮುಲಾ ವೆರಿ ಸಿಂಪಲ್. E is equal to VT plus IARA plus V brush. E is equal to VT plus IARA plus V brush. ಇಷ್ಟು ಬರಬೇಕು. ನೆಕ್ಸ್ಟ್ E ಅಂದ್ರೆ ಏನಪ್ಪಾ? ನೆನ್ಪಿಟ್ಕೋಬೇಕು, ಸಿಂಪಲ್ ಆಗಿ ಬರೀರಿ. EMF ಇಂಡ್ಯೂಸ್ಡ್. E ಅಂದ್ರೆ EMF ಇಂಡ್ಯೂಸ್ಡ್. VT ಅಂದ್ರೆ ಟರ್ಮಿನಲ್ ವೋಲ್ಟೇಜ್. VT ಅಂದ್ರೆ ಟರ್ಮಿನಲ್ ವೋಲ್ಟೇಜ್. ನೆಕ್ಸ್ಟ್ IARA ಅಂದ್ರೆ ವೋಲ್ಟೇಜ್ ಡ್ರಾಪ್. IARA ಅಂದ್ರೆ ವೋಲ್ಟೇಜ್ ಡ್ರಾಪ್
across armature. Voltage drop across armature. What is V brush? Brush drop, right? Brush ಅಲ್ಲಿ ಆಗಿರೋ ವೋಲ್ಟೇಜ್ ಡ್ರಾಪ್, ಬ್ರಷ್ ವೋಲ್ಟೇಜ್ ಡ್ರಾಪ್. ಇದು ಕಂಪಲ್ಸರಿ 2 ವೋಲ್ಟ್ಸ್. ಕಂಪಲ್ಸರಿ ಎಷ್ಟು ಇರುತ್ತೆ? 2 ವೋಲ್ಟ್ಸ್ ನುಂಗಿರುತ್ತೆ. ಇಷ್ಟನ್ನು ನೀವು ನೀಟಾಗಿ ಬರೆದ್ರೆ ಆಯ್ತು. ಜಸ್ಟ್ ಗ್ಲಾನ್ಸ್ ಹೇಳ್ತೀನಿ. ಫಸ್ಟ್ ರೈಟ್ ದ what are the types of self excited generator? There are 3 types: shunt generator, series generator, compound generator. In this video we have discussed only shunt generator. Shunt generator ಬರೋದಾದ್ಮೇಲೆ ಫಸ್ಟ್ representation ಮಾಡ್ರಿ. Field winding and armature winding are connected in parallel, hence it is called shunt generator. So shunt generator ಅಲ್ಲಿ number of turns ಜಾಸ್ತಿ ಇದೆ. So ಜಾಸ್ತಿ ಇದೆ ಅಂದ್ಮೇಲೆ resistance ಜಾಸ್ತಿ ಇರುತ್ತೆ, and field winding has large number of turns, hence resistance of the field winding is also large. Close. Next we have to write current and voltage equation. ಇಲ್ಲಿ ಕರೆಂಟ್ ಎಷ್ಟು ಕಾಣ್ತಾ ಇದೆ? 3 ಕರೆಂಟ್ ಇದೆ. ಆ ಮೂರಕ್ಕೂ ಸಂಬಂಧ ಹೆಂಗಿದೆ ಅಂತ ನೀವು ನೋಡ್ಕೋಬೇಕು. ನಾನು ಅದೇ ಹೇಳಿದೆ, ಒಂದು ಜಂಕ್ಷನ್ ತಗೊಳ್ರಿ, ಅಲ್ಲಿಗೆ ಬರೋ ಕರೆಂಟ್ಗಳಿಗೆ ಪ್ಲಸ್ ಅಂತ ತಗೋಬೇಕು, ಹೋಗೋ ಕರೆಂಟ್ಗಳಿಗೆ ಮೈನಸ್ ಅಂತ ತಗೋಬೇಕು. ಇಲ್ಲಿ ಬರ್ತಾ ಇರೋ ಕರೆಂಟ್ ಒಂದೇ IA, ಇನ್ನೆರಡು ಹೋಗ್ತಾ ಇದೆ, ಅಲ್ಲಿಗೆ ಮೈನಸ್ ತಗೊಂಡೆ. ಅಲ್ಲಿಗೆ ಪ್ಲಸ್ IA, ಮೈನಸ್ IL, ಮೈನಸ್ IS. ಅಲ್ಲಿಗೆ IN ಹಂಗೆ ಇಟ್ಕೊಳ್ಳಿ, ಉಳಿದದ್ದನ್ನ ಆ ಕಡೆ ದಬ್ಬ್ರಿ. ಆ ಕಡೆ ದಬ್ಬೋದು ಅಂದ್ರೆ ಏನು ಅಂದ್ರೆ ಈಕ್ವಲ್ಸ್ ಹಾಕ್ಬೇಕು, ಸೈನ್ ನ ಚೇಂಜ್ ಮಾಡಬೇಕು. ಪ್ಲಸ್ ಇದ್ರೆ ಮೈನಸ್, ಮೈನಸ್ ಇದ್ರೆ ಪ್ಲಸ್. ಇಲ್ಲಿಗೆ IA is equal to IL plus ISH. Close. Current is over. Next we have to know voltage equation. ಆಗಲೇ ಹೇಳಿದೆ ನಾನು. ಯಾಕೆ ಸರ್ ನೇ ತಗೋಬೇಕು ಅಂದ್ರೆ ವಾಟ್ ಈಸ್ ದ ವೋಲ್ಟೇಜ್ ಜನರೇಟೆಡ್ ಇನ್ ದ ವೋಲ್ಟೇಜ್ ಜನರೇಟರ್, ದಟ್ ಈಸ್ E. ಅದನ್ನ E ಅಂತ ರೆಪ್ರೆಸೆಂಟ್ ಮಾಡಿದ್ದೀವಿ. E ಏನು? ವಾಟ್ ಈಸ್ ದ ಫಾರ್ಮುಲಾ ಆಫ್ E? E is equal to VT. ವಾಟ್ ಈಸ್ ದ ಮೀನಿಂಗ್ ಆಫ್ VT? ನೆನ್ಪಿಡ್ಕೊಳ್ಳಿ, ಲೋಡ್ ಹತ್ರ ಇರುವಂತ ವೋಲ್ಟೇಜ್ಗೆ VT, ಟರ್ಮಿನಲ್ ವೋಲ್ಟೇಜ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ, ವೆದರ್ E is equal to VT? ನೆವರ್. ನೆನ್ಪಿಟ್ಕೊಳ್ಳಿ, ಇಲ್ಲಿ ಏನ್ ಜನರೇಟ್ ಆಗುತ್ತೋ ಎಲ್ಲಾ ವೋಲ್ಟೇಜ್ ನಿಮಗೆ ಟರ್ಮಿನಲ್ ಅಲ್ಲಿ ಸಿಗಲ್ಲ, ಲೋಡ್ ಹತ್ರ ಸಿಗಲ್ಲ, ಸಮ್ ಲಾಸಸ್ ಆಗಿರುತ್ತೆ. ಅದನ್ನ ನೀವು ಎಕ್ಸ್ಪ್ರೆಸ್ ಮಾಡಬೇಕು. E is equal to VT plus what is the drop? IARA, that is ಆರ್ಮೇಚರ್ ಅಲ್ಲಿ ಆಗ್ತಿರೋ ಡ್ರಾಪ್. ವೋಲ್ಟೇಜ್ V is equal to I into R. ಹೌದಾ? ಇದೇ ವೋಲ್ಟೇಜ್ ಡ್ರಾಪ್ ಫಾರ್ಮುಲಾ ಗೊತ್ತು, I into R. I into R ಅಂದ್ರೆ ಯಾವ ತಗೋಬೇಕು? IA ಇದೆ, ISH ಇದೆ, IL ಇದೆ. ಯಾವ ತಗೋಬೇಕು? IA ನೇ ತಗೋಬೇಕು. ಯಾಕಂದ್ರೆ ಡ್ರಾಪ್ ಆಗ್ತಿರೋದು ಇಲ್ಲಿ ಆರ್ಮೇಚರ್ಗೆ ಹರಿತಾರಂತ ಕರೆಂಟ್ ಯಾವುದು? IA. ದೆನ್ R ಅಂದ್ರೆ ಯಾವುದು? RA. ಎಲ್ಲಿದೆ ರೆಸಿಸ್ಟೆನ್ಸ್? ಆರ್ಮೇಚರ್ ಅಲ್ಲಿ ಇದೆ. ಆರ್ಮೇಚರ್ ಅಲ್ಲಿ ಸುತ್ತಿದಿರಲ್ಲ ವೈಂಡಿಂಗ್, ಆ ವೈಂಡಿಂಗ್ ರೆಸಿಸ್ಟೆನ್ಸ್ ಇರುತ್ತಲ್ಲ, ಕಡಿಮೆ ಇರುತ್ತೆ, ಬಟ್ ಆದ್ರೂ ರೆಸಿಸ್ಟೆನ್ಸ್ ಇರುತ್ತಲ್ವಾ? IARA. ಅದನ್ನೇ ಬರ್ರಿ. V brush is common, very simple. ನೆಕ್ಸ್ಟ್ ಕೆಳಗಡೆ ಬರ್ರಿ. E is equal to EMF induced, VT ಅಂದ್ರೆ ಟರ್ಮಿನಲ್ ವೋಲ್ಟೇಜ್, IAR ಅಂದ್ರೆ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ದ ಆರ್ಮೇಚರ್, V brush ಅಂದ್ರೆ ಬ್ರಷ್ ವೋಲ್ಟೇಜ್, ರೈಟ್? So this is the shunt generator concept. In the next video we have to discussing or move on series generator, right? Series generator ಹೋಗೋಣ. ಬಹಳ ಸಿಂಪಲ್, ಇದೇ ಕಾನ್ಸೆಪ್ಟ್. ಸೀರೀಸ್ ಜನರೇಟರ್ ನೀವೇ ಬರ್ಬಿಡ್ಬೋದು ಬೇಕಾರೆ. ಈಗ ಏನಿಲ್ಲ, ಈ ಫೀಲ್ಡ್ ವೈಂಡಿಂಗ್ ಆರ್ಮೇಚರ್ ವೈಂಡಿಂಗ್ ಸೀರೀಸ್ ಬರ್ರಿ ಅಷ್ಟೇ. ಫೀಲ್ಡ್ ವೈಂಡಿಂಗ್ ಆರ್ಮೇಚರ್ ವೈಂಡಿಂಗ್ ಲೋಡ್ ಮೂರನ್ನು ಸೀರೀಸ್ ಬರ್ಬಿಟ್ರೆ ಮುಗಿ, ಸಿಂಪಲ್, ಕ್ಲೋಸ್. ಅಂದ್ರೆ ನಾನು ಇಲ್ಲಿ ನೆಕ್ಸ್ಟ್ ನೀವೇನ್ ಮಾಡಬೇಕು ಅಂದ್ರೆ ನೀವು ಒಂದು ಅಸೈನ್ಮೆಂಟ್ ಹೇಳ್ತೀನಿ, ವೆರಿ ಸಿಂಪಲ್ ಅಸೈನ್ಮೆಂಟ್. ಇದೇ ಕಾನ್ಸೆಪ್ಟ್ ಈಗ ಏನೇನು ಬರೆದ್ರಿ ಅದನ್ನೇ ಫಸ್ಟ್ ಸೀರೀಸ್ ಜನರೇಟರ್ ಅಂತ ಹೆಡ್ಡಿಂಗ್ ಹಾಕೊಳ್ಳಿ. ನೆಕ್ಸ್ಟ್ ಸೀರೀಸ್ ಜನರೇಟರ್ ಸರ್ಕ್ಯೂಟ್ ರೆಪ್ರೆಸೆಂಟೇಷನ್ ಹಾಕಿ. ನೆಕ್ಸ್ಟ್ ಸೀರೀಸ್ ಜನರೇಟರ್ ಇದೇ ಕಾನ್ಸೆಪ್ಟ್ ನ ಇಲ್ಲಿ ಪ್ಯಾರಲಲ್ ತೆಗಿರಿ, ಸೀರೀಸ್ ಹಾಕಳ್ರಿ. ಇಲ್ಲಿ ಪ್ಯಾರಲಲ್ ತೆಗಿರಿ, ಸೀರೀಸ್ ಹಾಕಳ್ರಿ. ಫೀಲ್ಡ್ ವೈಂಡಿಂಗ್ ಆಸ್ ಲಾರ್ಜ್ ನಂಬರ್ ಆಫ್ ಟರ್ನ್ಸ್ ಅಂತಿದೆ, ಇಲ್ಲಿ ಸ್ಮಾಲ್ ನಂಬರ್ ಆಫ್ ಟರ್ನ್ಸ್ ಅಂತ ಬರೀಬೇಕು. ಇಲ್ಲಿ ಲಾರ್ಜ್ ತೆಗಿರಿ, ಸ್ಮಾಲ್ ಹಾಕ್ರಿ. ಈಗ ಸೀರೀಸ್ ಜನರೇಟರ್ ಅಲ್ಲಿ ನಾವು ಸುತ್ತೋದು ಕಮ್ಮಿ ಇರುತ್ತೆ, ಸುತ್ತೋದು ಏನಾಗಿರುತ್ತೆ? ಕಮ್ಮಿ ಇರುತ್ತೆ. ಅಲ್ಲಿಗೆ ರೆಸಿಸ್ಟೆನ್ಸ್ ಏನಾಗಿರುತ್ತೆ? ಕಮ್ಮಿ ಇರುತ್ತೆ. ಇದನ್ನ ನೀವೇ ಬರೀಬಹುದು. ವೋಲ್ಟೇಜ್ ಅಂಡ್ ಕರೆಂಟ್ ಈಕ್ವೇಷನ್ ನೀವೇ ಬರೀಬೇಕು. ನಾನು ನೆಕ್ಸ್ಟ್ ಅಸೈನ್ಮೆಂಟ್ ಯಾರು ಇಂಟ್ರೆಸ್ಟ್ ಇರುತ್ತೋ 100% ಮಾಡ್ತೀರಿ, ಐನೋ ಎಲ್ಲರೂ ಮಾಡ್ತೀರಿ ಅಂತ ಗೊತ್ತು ನನಗೆ. ಸೊ ಇಲ್ಲಿ IA, ISH, IL. ಈಗ ISH ಅಂತ ಬರೀತೀರಾ? ಇಲ್ಲ, ISC ಅಂತ ಬರುತ್ತೆ. ಸೀರೀಸ್ ಅಲ್ಲಿ ಏನಾಗುತ್ತೆ? ISC ಅಂತ ಬರುತ್ತೆ. ನೋಡಿ, ಟ್ರೈ ಮಾಡ್ರಿ, ಬಹಳ ಸಿಂಪಲ್ ಆಗಿರುತ್ತೆ. ಸೊ ಇಲ್ಲಿ ಸೀರೀಸ್ ಜನರೇಟರ್ ಅಲ್ಲಿ ಫೀಲ್ಡ್ ವೈಂಡಿಂಗ್ ಅಂಡ್ ಆರ್ಮೇಚರ್ ವೈಂಡಿಂಗ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್, ಬಟ್ ಇಲ್ಲಿ ಶಂಟ್ ಜನರೇಟರ್ ಅಲ್ಲಿ ಫೀಲ್ಡ್ ವೈಂಡಿಂಗ್ ಅಂಡ್ ಆರ್ಮೇಚರ್ ವೈಂಡಿಂಗ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಓಕೆ, ಸೊ ಇದನ್ನ ಬರೀರಿ. ನೆಕ್ಸ್ಟ್ ವಿಡಿಯೋದಲ್ಲಿ 8th ವಿಡಿಯೋದಲ್ಲಿ ನಾನು ಸೀರೀಸ್ ಜನರೇಟರ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೋಪ್ ಯು ಅಂಡರ್ಸ್ಟ್ಯಾಂಡ್, ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ದಯವಿಟ್ಟು ವಿಡಿಯೋಸ್ ನೋಡಿ. ಇಫ್ ಎನಿ ಡೌಟ್ಸ್ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ ಫಸ್ಟು ಚಾನಲ್ನ. ಸೊ ನೀಟಾಗಿ ಅದನ್ನು ವೀಡಿಯೋಸ್ಗಳು ಅನಲೈಸ್ ಮಾಡಿ. ಓಕೆ, ಥ್ಯಾಂಕ್ ಯು.